ಮೊದಲು ಈ ಚಿತ್ರದ ನಿರ್ಮಾಪಕಿ ಆಯನ ಅವರಿಗೆ ತಂಡದಿಂದ ಒಂದು ಚಿಕ್ಕ ಚಪ್ಪಾಳೆ ಇಲ್ಲ. ಯಾಕೆಂದರೆ ಬರೀ ಕತೆ ಹೇಳಿದ ತಕ್ಷಣ ಸ್ಫೂರ್ತಿ ಆದರೂ ಅದನ್ನು ವಿಚಾರಗಳನ್ನು ಹೇಳ್ತಾರೆ. ಈಗ ಹೊಸ ಹೊಸ ಅನುಭವಗಳು ಈ ಚಿತ್ರದ ಮೂಲಕ ನೋಡೋ ಪ್ರೇಕ್ಷಕನಿಗೂ ಕಲಾವಿದರಿಗೂ ತಾಂತ್ರಿಕ ವರ್ಗದವರಿಗೂ ಆಗಿದೆ. ಎಷ್ಟೇ ಮಾತಾಡಿದ್ರು ಕೂಡ ಸ್ಕ್ರೀನ್ ಮೇಲೆ ನೋಡಿದಾಗ ನಿಮಗೆ ಅನುಭವ ಆಗುತ್ತೆ. ಇಲ್ಲಿ ಇವತ್ತು ಟೀಸರ್ ಲಾಂಚ್ ಮಾಡ್ತಾ ಇದ್ದೀವಿ ಈ ಚಿತ್ರದ್ದು. ಜೊತೆಯಲ್ಲಿ ಚಿತ್ರದ ಒಂದು ಕಿರು ಪರಿಚಯ, ಅಂದರೆ ಪಾತ್ರಗಳೇ ಆಗಿರ್ಬೋದು, ದೃಶ್ಯಗಳೇ ಆಗಿರ್ಬೋದು, ಅಭಿನಯವೇ ಆಗಿರ್ಬೋದು, ಎಲ್ಲವನ್ನು ಒಟ್ಟುಗೂಡಿಸಿ ಒಂದು ಚಿಕ್ಕದಾಗಿ ಒಂದು ಪರಿಚಯದ ಒಂದು ತುಣುಕುಗಳು ತೆರೆ ಮೇಲೆ ನೋಡ್ತೀರಿ. ಈ ಎರಡು ಐಟಮ್ಗಳು ನೋಡಿದ ಮೇಲೆ ತಂಡ ನಿಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ತೆರೆ ಮೇಲೆ ಮಾಂತ್ರಿಕನ ಮ್ಯಾಜಿಕ್ ನೋಡಿ. ಹೀರೋಯಿನ್ ಕಮ್ ಪ್ರೊಡ್ಯೂಸರ್ ಕಮ್ ಯಾನವರ್ಣ ಜಮುಲ ದಯವಿಟ್ಟು ವಿಚಿತ್ರಿಸಿ ನಿಮ್ಮ ಹೆಸರನ್ನು ನಾವು ಶೋಧನೆ ಮಾಡಬೇಕು. ಎಲ್ಲಿದೆ ಯಾರು ಶ್ರೀಮತಿಯವರು ಇಟ್ಟಿದ್ದ? ಈ ಚಿತ್ರದಲ್ಲಿ ಕಲಾವಿದರು ಇಬ್ಬರು ಬಹಳ ವಿಶೇಷವಾಗಿದ್ದಾರೆ. ಬೆಳ್ಳಿ ಮತ್ತು ಗೋಲ್ಡ್, ಬೆಳ್ಳಿ ಮತ್ತು ಚಿನ್ನ ಅಂತ. ಬೆಳ್ಳಿ ದೀಪ ಗೋವಿಂದ್ ಅವ್ರು ದಯವಿಟ್ಟು ವೇದಿಕೆ ಬರಬೇಕು. ದುಷ್ಯಂತ್ ಗೋಲ್ಡ್ ಅವ್ರು ದಯವಿಟ್ಟು ವೇದಿಕೆ ಬರಬೇಕು. ದೇವೇಂದ್ರ ಅವರು ದಯವಿಟ್ಟು ವೇದಿಕೆ ಬರಬೇಕು. ರಾಘವರು, ಮಂಜುನಾಥ್, ನಾಗರಾಜ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಯನ ಅಂತ ಹೇಳಿ, ಹಾಗೂ ನಾನು ಈ ಫಿಲಮ್ ಪ್ರೊಡ್ಯೂಸರಾಗಿ ವರ್ಕ್ ಮಾಡಿದ್ದೀನಿ ಪೋಸ್ಟ್ ಪ್ರೊಡಕ್ಷನ್ಸಲ್ಲಿ. ಆ್ಯಂಡ್ ಈ ಮೂವಿ ಆ್ಯಕ್ಚುಲಿ ನಾನು ಪಿಕ್ ಮಾಡ್ಕೊಳ್ಳೋಕೆ ಒಂದು ರೀಸನ್ ಏನಂತಂದರೆ, ಈಗಿನ ಜಗತ್ತಿನಲ್ಲಿ ನಡೆಯುವ ಮೂಢನಂಬಿಕೆ ಆಗಿರ್ಬೋದು ಅಥವಾ ನೆಗೆಟಿವ್ ಏನು ಹೇಳ್ತೀವಿ, ದೆವ್ವ, ಭೂತ, ಮಾಟ, ಮಂತ್ರ ಅನ್ನೋದು. ಸೊ ಬೇಸ್ಡ್ ಆನ್ ದ್ಯಾಟ್ ಸ್ಕ್ರಿಪ್ಟ್ ಇರೋದು. ಸೊ ಅದು ನಿಜಾನ ಇಲ್ವಾ, ವಾಟ್ ಈಸ್ ರಿಯಾಲಿಟಿ, ವಾಟ್ ಈಸ್ ನಾಟ್ ರಿಯಾಲಿಟಿ ಅನ್ನೋದು ಸ್ಕ್ರಿಪ್ಟಲ್ಲಿದೆ. ಸೊ ಅದು ನನಗೆ ಆ್ಯಕ್ಚುಲಿ ರಿಯಾಲಿಟಿ ಅಂತ ಫೀಲ್ ಆದಾಗ, ಸ್ಟೋರಿ ಕೇಳಿದಾಗ ಡೈರೆಕ್ಟರ್ ಕಡೆಯಿಂದ ನಾನು ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ ಫೀಲ್ ಆಗಿ ನಾನು ಓನ್ ಪ್ರೊಡಕ್ಷನಲ್ಲಿ ಸ್ಟಾರ್ಟ್ ಮಾಡಿರುವಂಥ ಮೂವಿ ಇದು. ನಿಮಗೆ ರಿಯಾಲಿಟಿ ಫೀಲ್ ಆಯಿತು ಅಂದರೆ ಹೇಗೆ, ಯಾವ ಥರ? ಸರ್, ಅದು ನಾನು ಕನ್ಕ್ಲೂಡ್ ಮಾಡೋಕ್ಕಾಗಲ್ಲ. ರಿಯಾಲಿಟಿ ಮೂವಿಯಲ್ಲಿ ಇದೆ. ಅದಕ್ಕೆ ನಾನು ಹೇಳ್ತಾ ಇರೋದು ಏನಂತಂದರೆ, ನೀವು ಅದು ಮೂಢನಂಬಿಕೆ ನಂಬೇಕಾ ನಂಬಾರ್ದ ಅನ್ನೋದೇ ಒಂದು ಕನ್ಕ್ಲೂಷನ್ ನಮ್ಮ ಮಾಂತ್ರಿಕ ಮೂವಿ ಆಗಿರೋದ್ರಿಂದ ನಾನು ಜನಕ್ಕೆ ಏನು ಹೇಳ್ತೀನಿ ಅಂದರೆ, ದಯವಿಟ್ಟು ಬನ್ನಿ, ಮೂವಿ ನೋಡಿ, ವಾಟ್ ಈಸ್ ರಿಯಾಲಿಟಿ, ರಿಯಾಲಿಟಿಯಿಂದ ಬದುಕಿ ಅಂತ ಹೇಳೋದಕ್ಕೆ ಒಂದು ಸ್ಟೋರಿ ಕನ್ಕ್ಲೂಷನ್ ಇರೋದದು. ನೀವು ನಂಬ್ತೀರಾ ರಿಯಾಲಿಟಿ? ನಂಬ್ತೀನಿ ಸರ್, ದೆವ್ವಭೂತ ನಂಬಲ್ಲ. ನಾವೇನು ಮಾಡ್ಕೊಂಡಿದ್ದೀವಿ ಸರ್, ನಾನು MNC ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀನಿ. ಅವ್ರ ಜೊತೆ ಫ್ರೀ ಟೈಮಲ್ಲಿ ಮಾಡಿರೋ ಅಂಥ ಕೆಲಸ ಇದೆ. ನಿಮ್ಮ ಬಜೆಟ್ ಒಳಗಡೆ ಇದೆಯಾ ಸಿನಿಮಾ? ಇದು ಅಕ್ರಾಸ್ ಆಗ್ಬಿಟ್ಟಿದೆಯಾ? ಹಂಗೂ ಹಿಂಗೂ ಆಗಿದೆ. ಸೊ ಸಿನಿಮಾ ನೀವು ನೋಡಿದ್ದೀರಲ್ವ? ನೋಡಿದ್ದೀನಿ ಸರ್. ಮೊದಲು ನಿರ್ದೇಶಕರು ಹೇಳಿದ್ದಕ್ಕೂ ನೀವು ಸಿನಿಮಾ ನೋಡಿದ್ದಕ್ಕೂ ಅವ್ರು ಹೇಳಿದಕ್ಕಿಂತ ಚೆನ್ನಾಗೇ ಮಾಡಿದ್ದಾರೆ ಅಂತ ಹೇಳ್ಬೋದು. ಅವ್ರು ಏನು ಸ್ಟೋರಿ ನನಗೆ ನೆರೆಕ್ಟ್ ಮಾಡಿದ್ರು ಅದಕ್ಕಿಂತ ಇನ್ನೂ ಚೆನ್ನಾಗೇ ಬಂದಿದೆ, ಅದಕ್ಕಿಂತ ರಿಯಾಲಿಟಿಯಾಗೇ ಬಂದಿದೆ. ಅದಲ್ಲದೆ ಅಲ್ಲಿ ಆಗಿರೋ ಎಕ್ಸ್ಪೀರಿಯನ್ಸಸ್ ನನಗಿಂತ ಚೆನ್ನಾಗಿ ಅವರು ಮತ್ತೆ ನಮ್ಮ ಟೆಕ್ನಿಷಿಯನ್ಸು ಮತ್ತೆ ಹುಡುಗರು ಎಕ್ಸ್ಪ್ಲೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾವಾಗ ರಿಲೀಸ್ ಮಾಡಬೇಕು ಸರ್? ಕಮಿಂಗ್ ಮಂತ್ ದಸರಾ ಟೈಮ್ಗೆ ರಿಲೀಸ್ ಪ್ಲಾನ್ ಹಾಕೊಂಡಿದ್ದೀವಿ. ಥ್ಯಾಂಕ್ ಯು. ನಮ್ಮ ನಿಜವಾದ ಮಾಂತ್ರಿಕ ಮಾತಾಡಬೇಕು ಅಂತ ತಿಳ್ಕೊಂಡು ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್. ಓಕೆ, ನನಗೆ ಗೊತ್ತು, ಯಾಕಂದರೆ ನಾನು ಆ ಇಂದ ಆಹಾ, ನೀವು ನೋಡಿರ್ತೀರ ಒಂದು 2 minutes ಒಂದು ಕ್ಲಿಮ್ಸು, ಆ ಇಂದ ಆಹಾವರೆಗೂ ಏನು ಭಯ ಇರುತ್ತೋ ಆ್ಯಸ್ ಇಟ್ ಈಸ್ ಪ್ರತಿಯೊಬ್ಬರಲ್ಲೂ ಕೆಲವು ಭಯಗಳಿಂದ ಇದ್ದೇ ಇರುತ್ತೆ. ಸೊ ಒಬ್ಬೊಬ್ರಿಗೂ ಒಂದೊಂದು ಥರ ಭಯ. ಏಳಿಗೆ ಇಲ್ಲದ ಸ್ಯಾಲರಿ ನೋಡಿ ಭಯ ಇರುತ್ತೆ, ಸ್ವಲ್ಪ ಜನಕ್ಕೆ ಅಯ್ಯೋ ಈ ಸ್ಯಾಲ್ರಿನಾ ಅಂತ. ಸೊ ಇದೇ ಥರ ಭಯಗಳನ್ನೋದು ಒಂದು ದಿನದಲ್ಲಿ 24 ಗಂಟೆಗಳಲ್ಲಿ 1440 ನಿಮಿಷಗಳಲ್ಲಿ ಇಷ್ಟು ಭಯಗಳಂತ ಇರ್ತವೆ.
ಪ್ರತಿ ಕ್ಷಣನೂ ಭಯ ಪಡ್ತಿರ್ತಾರೆ. ಇನ್ ಕೇಸ್ ಟ್ರಾಫಿಕಲ್ಲಿ ಆ ಮೊಮೆಂಟ್ ನಾವು ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ಅದೊಂದು ಭಯ, ಇಲ್ಲ ಏನಾದ್ರು ಅಂದ್ಬಿಡ್ತಾರೆ, ಈ ತರ ಪ್ರತಿ ಚಿಕ್ಕ ವಿಷಯಗಳಿಗೂ ಭಯ ಅಂದಿರುತ್ತೆ. ಆ ಭಯನ ನಾವು ಮೂಢನಂಬಿಕೆಗಳಿಗೆ ಕನೆಕ್ಟ್ ಮಾಡಿಕೊಂಡು ಮಾಂತ್ರಿಕ ಅನ್ನೋ ಮೂವಿ ತೆಗೆದಿದ್ವಿ. ಏನೋ ಕ್ವಶನ್ಸ್ ಇದ್ರೆ ಕೇಳಿ. ಹೌದು ಸರ್, ನಾನು ಮೊದಲು MNC ವರ್ಕ್ ಮಾಡ್ತಿದ್ದೆ ಸರ್, IT ಬ್ಯಾಕ್ಗ್ರೌಂಡ್ ನಂದು. ಅದ್ರ ಜೊತೆಗೆ ಈ ಆರ್ಟ್ ರಿಲೇಟೆಡ್ ಎಡಿಟಿಂಗು ಅದು ಇದೆಲ್ಲ ಮಾಡ್ತಿದ್ದೆ ಅವಾಗ. ಹೌದು ಸರ್, ಪರ್ಟಿಕ್ಯುಲರ್ ಎಲ್ಲರಲ್ಲೂ ಭಯ ಇದ್ದೇ ಇರುತ್ತೆ ಸರ್. ಭಯ ಅನ್ನೋದು ಇವ್ರಿಗಿಲ್ಲ ಅಂತ ನಾವು ಹೇಳಕ್ಕೂ ಆಗಲ್ಲ. ನಾನು ಅದೇ ಮೆನ್ಷನ್ ಮಾಡಿದೆ 24 ಗಂಟೆಗಳ. ನನ್ನ ರಿಸರ್ಚ್ ಸ್ಟಡಿಯಲ್ಲಿ ಹೇಳ್ತೆ ಪ್ರತಿಯೊಬ್ಬರಿಗೂ ಈ ಭಯ ಇದೆ ಸರ್. ಅಷ್ಟು ಗಂಟೆಗಳಲ್ಲಿ 1 ನಿಮಿಷ 1 ಕ್ಷಣ ಆದ್ರೂ ಭಯ ಯಾವ ವಿಚಾರಕ್ಕಾದ್ರೂ ಬಂದೇ ಬರುತ್ತೆ ಅಂತ. ಅಂದ್ರೆ ಭಯ ಅನ್ನೋದು ಪ್ರತಿಯೊಬ್ಬರಲ್ಲೂ ಇದ್ದೇ ಇದೆ. ಸೊ ಆ ಭಯನ ತೆಗೆದಾಕ್ಬೇಕು. ಫಸ್ಟ್ ಆಫ್ ಆಲ್ ಭಯನ ತೆಗೆದ್ರೆ ಅದು ಕಮ್ ಟು ರಿಯಾಲಿಟಿ. ಈ ಮೂವಿಯಲ್ಲಿ ನಾವು ಮೆನ್ಷನ್ ಮಾಡಿರೋದು CTR ಅಂತ. CTR ಅಂತ ಆರ್ಗನೈಸೇಷನ್. ಆ ಆರ್ಗನೈಸೇಷನ್ ಏನ್ ಮೆನ್ಷನ್ ಮಾಡುತ್ತಂದ್ರೆ ಕಮ್ ಟು ರಿಯಾಲಿಟಿ. ನೀವು ಭಯದಿಂದ ಆಚೆ ಬನ್ನಿ. ಫಸ್ಟ್ ಆಫ್ ಆಲ್ ಪ್ರತಿಯೊಂದಕ್ಕೂ ಭಯ ಪಡಬೇಡಿ. ಇನ್ ಕೇಸ್ ನಾವು ಚಿಕ್ಕ ವಯಸ್ಸಿಂದ ಇವಾಗಿನವರೆಗೂ ಇಲ್ಲ ಜನರೇಷನ್ ನಾವಿನ್ನೊಂದು 40-50 ವರ್ಷವರೆಗೂ ಬದುಕದವರೆಗೂ ಭಯ ಅನ್ನೋದು ಇರುತ್ತೆ. ಅಷ್ಟು ಭಯದಲ್ಲಾದ್ರೂ ಅಟ್ಲೀಸ್ಟ್ ಒಂದು 50%, 30%, 20% ಡಿಕ್ರೀಸ್ ಮಾಡ್ಕೊಂಡ್ ಬರ್ಬೋದು ಭಯ ಅನ್ನೋದನ್ನ. ಸೊ ಇದ್ರ ಜೊತೆಗೆ ಏನಂದ್ರೆ ಮೂಢನಂಬಿಕೆಗಳು ಬೇಡ. ಯಾಕಂದ್ರೆ ನಾವು ನೋಡಿರೋ ಪ್ರಕಾರ ಪ್ರತಿಯೊಂದು ವಿಚಾರದಲ್ಲೂ ಭಯ ಅನ್ನೋದು ಮಾಡ್ತಿದ್ದಾರೆ. ಅಲ್ಲಿ ಹೋಗ್ಬೇಡ, ಅಲ್ಲಿ ಭಯ, ಅಲ್ಲಿ ದೆವ್ವಗಳು ಇರುತ್ತವಂತೆ, ಇಲ್ಲಿ ಇದಿರುತ್ತಂತೆ, ಅಲ್ಲಿ ಅದಿರುತ್ತಂತೆ. ಚಿಕ್ಕ ಮಕ್ಕಳಿಗೆ ಇವನ್ ಸ್ಕೂಲಲ್ಲೂ ಸಹ ಆ ಭಯ ಅನ್ನೋದನ್ನ ಹುಟ್ಟಿಸ್ತಿದ್ದಾರೆ. ಸೊ ಆ ಭಯ ಅನ್ನೋದು ಹೋಗ್ಬೇಕು ಅನ್ನೋದು ಮೇನ್ ಕಾನ್ಸೆಪ್ಟ್ ಅಲ್ಲಿ ಇಟ್ಕೊಂಡೆ CTR ಅನ್ನೋ ಆರ್ಗನೈಸೇಷನ್ ಆಗುತ್ತೆ. ಈ ಆರ್ಗನೈಸೇಷನ್ ಅಲ್ಲಿ ಕೇಸಸ್ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಪಾರ್ಟ್ 1 ಅಂತ ನೀವು ನೋಡಿರ್ತೀರ, ಗೋಸ್ಟ್ ಹಂಟರ್ ಅಂತ, ಕಮ್ ಟು ರಿಯಾಲಿಟಿ ಅಂತ. ಓಕೆ, ಸೊ ಇದರಲ್ಲಿ ಫಸ್ಟ್ ಪಾರ್ಟ್ ಬಂದು ಗೋಸ್ಟ್ ಹಂಟರ್ ಅಂತ. ಈ ಭಯದಲ್ಲಿ ಗೋಸ್ಟ್ ಹಂಟರ್ ಒಂದು ಕೇಸ್ನ ತಗೊಳ್ತಾನೆ. ಆ ಕೇಸಲ್ಲಿ ಯಾವ ತರ ಸಿಚುವೇಶನ್ಸ್ ಬರುತ್ತೆ, ಯಾವ ತರ ಜನರನ್ನ ನಿದೋಗ್ತಿದ್ದಾರೆ ಯಾರೋ ಪಾಪ ಸರಿ, ಜನರಿಗೆ ಭಯ ಅಂತ ಇರುತ್ತಲ್ಲ, ಆ ಭಯ ಅನ್ನೋ ಪಾರ್ಟ್ನ ತೆಗಿಬೇಕು ಅನ್ನೋದು. ಅದೊಂಥರ ಫಾರ್ ಎಕ್ಸಾಂಪಲ್ ನಮ್ಮ ಹುಲಿಕಣ್ ನಟರಾಜ್ ಅವರು ಅದೇ ತರ ಅಂದ್ರೆ ಅವರು ರಿಸರ್ಚ್ ಮಾಡ್ತಿರ್ತಾರೆ. ಈ ರಿಸರ್ಚ್ ಅನ್ನೋ ಪಾರ್ಟ್ ಅಲ್ಲಿ ಏನಂತ ರಿಯಾಲಿಟಿಗಳು ಆಚೆ ಬರ್ತವೆ. ಯಾವಾಗ ನಮ್ಗೆ ರಿಯಾಲಿಟಿ ಆಚೆ ಬಂದ್ರೆ ನಾವು ಪ್ರತಿಯೊಂದರಲ್ಲೂ ಧೈರ್ಯದಿಂದ ಒಂದು ಸ್ಟೆಪ್ ತಗೋಬಹುದು. ಇದೇ ಕೆಲಸದಲ್ಲೇ ಅಂತಲ್ಲ, ಇನ್ ಕೇಸ್ ಯಾವುದೇ ಒಂದು ಸ್ಟೆಪ್ ತಗೋಬೇಕಂದ್ರೆ ಧೈರ್ಯದಿಂದ ತಗೋಬಹುದು ಅನ್ನೋ ಒಂದು ಆಪ್ಷನ್ ಇಂದ CTR ಆರ್ಗನೈಸೇಷನ್ ಅಂತ ಒಂದು ಮೂವಿಯಲ್ಲಿ ಅಡಾಪ್ಟ್ ಮಾಡಿದೀವಿ. ಮೀನ್ ವೈಲ್ ಇದು ಪಾರ್ಟ್ 1 ಅನ್ನೋದು ಗೋಸ್ಟ್ ಹಂಟರ್. ಮೇ ಬಿ ಮಾಂತ್ರಿಕ ಸೀರೀಸ್ ಆಗ್ಬೋದು, ಮಾಂತ್ರಿಕ 1, 2, 3, 4 ಆತರ ಸೀರೀಸ್ ಆಗ್ಬೋದು. ಬಟ್ ಇದ್ರಲ್ಲಿ ಪರ್ಟಿಕ್ಯುಲರ್ ನಾವು ಮೆನ್ಷನ್ ಮಾಡಿದ್ದು ಗೋಸ್ಟ್ ಹಂಟರ್. ದಿಸ್ ಪರ್ಸನ್ ಏನ್ ಮಾಡ್ತಾರೆ ಅಂದ್ರೆ ಈ ಆತ್ಮಗಳನ್ನ ಹುಡುಕಾಟದಲ್ಲಿ ಇರ್ತಾನೆ. ನಿಜವಾಗ್ಲೂ ಇದೆಯಾ ಆತ್ಮ, ಇದ್ರೆ ಹೇಗೆ, ಅವ್ರು ನಿಜವಾಗ್ಲೂ ಟ್ರಬಲ್ ಕೊಡ್ತಿದ್ಯಾ ಮನುಷ್ಯರಿಗೆ, ಇಲ್ಲ ಅದು ಮಕ್ಕಳ ಮೇಲೆ ಏರ್ತಿದಾರ ಅಂತ. ಯಾಕಂದ್ರೆ ಒಂದು ಜನರೇಷನ್ ಅಲ್ಲಿ ನಾವ್ ಇಲ್ಲಿಂದ ಸ್ಟಾರ್ಟ್ ಮಾಡಿದಾಗ ಒಂದು ಎಂಡ್ ವರ್ಗು ಹೋಗೋ ಟೈಮಲ್ಲಿ ನಾವಂದ್ರಲ್ಲ ಭಯ ಅನ್ನೋದನ್ನ ನಾವು ಫಸ್ಟ್ ತೆಗಿಬೇಕನ್ನೋ ಮೂಮೆಂಟ್ ಅಲ್ಲೇ ಈ ಗೋಸ್ಟ್ ಸೆಂಟರ್ ಮೇನ್ಲಿ ಗೋಸ್ಟ್ ಅನ್ನೋ ಪಾರ್ಟ್ನ ತಗೊಂಡಿದ್ವಿ. ಸೊ ಗೋಸ್ಟ್ ಅನ್ನೋದು ಇಲ್ಲ, ಇದೆಯಾ, ಹೇಗೆ, ಅದು ಆ ಒಂದು ಪರ್ಟಿಕ್ಯುಲರ್ ಪಾರ್ಟ್ನ ಮೂವಿಯಲ್ಲಿ ಮೆನ್ಷನ್ ಮಾಡಿದ್ವಿ. ನಿಮ್ಗೆಲ್ಲ ಏನೋ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ಹೇಳ್ತಾ ಇದ್ರು. ಹೌದು ಸರ್, ನಮ್ ಟೀಮ್ ಅಲ್ಲಿ ಆ ಎಕ್ಸ್ಪೀರಿಯನ್ಸಸ್ ಆಗಿದೆ. ಬಟ್ ನಾನು ಜನರಲ್ ಸರ್, ಇಟ್ ಇಸ್ ಲೈಕ್ ನಾನು ಹೇಳಿದ್ದು ಅದನ್ನ ರಿಯಾಲಿಟಿ ಅಂತ ಹೇಳಿಲ್ಲ. ಕೆಲವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳಿದೆ ನಾನು. ಸೊ ಇಟ್ ಮೈಟ್ ಬಿ ನಮ್ಮ ಮನಸ್ಸು, ಲೈಕ್ ವಾಟ್ ಯು ಸೇ, ನಮ್ಮ ಮೈಂಡ್ ಅಲ್ಲಿ ಇರೋ ಒಂದು ಥಾಟ್ಸ್ ಇಂದ ಅದು ಫೀಲ್ ಆಗ್ಬೋದು. ಲೈಕ್ ಇದೇನೋ ಥಿಂಕ್ ಮಾಡ್ಕೊಂಡು ಇವಾಗ ನಾನೇ ಫಾರ್ ಎಕ್ಸಾಂಪಲ್ ನಾನೇ ಮನೇಲಿ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀನಿ, ಏನೋ ಮೈಂಡಲ್ಲಿ ಇರುತ್ತೆ. ಸಡನ್ಲಿ ಪಕ್ಕದಲ್ಲಿ ಒಬ್ರು ಬಂದಿದ ತಕ್ಷಣ ಏನಾಗುತ್ತೆ, ಡೈವರ್ಟ್ ಆಗ್ತೀವಿ ನಾವು. ಸೊ ಮೇ ಬಿ ದಟ್ ವುಡ್ ಬಿ ದ ರೀಸನ್ ಆಲ್ಸೋ. ನಾನು ಅದನ್ನೇ ರಿಯಾಲಿಟಿ ಅಂತ ಹೇಳ್ತಾ ಇಲ್ಲ. ಇಲ್ಲ ಪಾಪ ಅವ್ರಿಗೆ ನಿಜವಾಗ್ಲೂ ಆಗಿರ್ಬೋದೇನೋ, ಅದನ್ನು ನಾನು ಸುಳ್ಳು ಅಂತ ಹೇಳಕ್ಕೂ ಆಗಲ್ಲ. ಸೊ ವಿ ಹ್ಯಾವ್ ಟು ಹಿಯರ್ ಇಟ್ ಫ್ರಮ್ ದೆಮ್. Exactly, I'm trying to tell you the same. That's what I'm saying. I'm trying to tell you. Exactly. That's what I'm trying to tell you. Right, sir. ಇವಾಗ ನೀವು ರಿಲೀಸ್ ಭಯದಲ್ಲಿ ಇದ್ದೀರಾ? ಭಯ ಇಲ್ಲ, ಬಟ್ ಕೈಂಡ್ ಆಫ್ ಅ ಟೆನ್ಷನ್ ಅಷ್ಟೇ. ಯಾಕಂದ್ರೆ ಕೈಂಡ್ ಆಫ್ ಅಷ್ಟೇ. ಯಾಕಂದ್ರೆ ನವೀನ್ ಕೃಷ್ಣ ಅವರು ಇದ್ದಾರೆ, ಫಸ್ಟ್ ನಮ್ಮ ಜರ್ನಿಯಲ್ಲಿ ಸ್ಟಾರ್ಟ್ ಆದವರು ಅವರು.
ನಾವೊಂದು ಕೃಷ್ಣ ಸಂಕುಲಕ್ಕೆ ಒಂದು ಇದಿಟ್ಕೊಂಡಿದ್ವಿ, ವಿ ಆರ್ ವೆರಿ 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 ಸ್ಮಾಲ್ ಬಟ್ ವಿ ಆರ್ ವೆರಿ ವೆರಿ ಸ್ಟ್ರಾಂಗ್ ಅಂತ. ಅಂದ್ರೆ ಯಾವುದೇ ಕೆಲಸ ಮಾಡ್ಬೇಕಂದ್ರೂ ಧೈರ್ಯದಿಂದ ಮಾಡ್ತೀವಿ, ಎಷ್ಟೇ ಆಗ್ಲಿ ನಮ್ಮನ್ನ ಎಷ್ಟು ಹಿಂದೆ ತಳ್ಳಿದ್ರೇನು ವಿಲ್ ಕಮ್ ಬ್ಯಾಕ್ ಅಂತ. ಇದೇ ವಿಚಾರ ಅಲ್ಲ, ಯಾಕಂದ್ರೆ ನಾನು IT ಬ್ಯಾಕ್ಗ್ರೌಂಡ್ ವರ್ಕ್ ಮಾಡೋ ಟೈಮಲ್ಲಿ ಅಲ್ಲಿಂದ ನನ್ಗೆ ಭಯ ಇತ್ತು ಇನಿಷಿಯಲ್ ಟೈಮಲ್ಲಿ. ಯಾವಾಗ ನಾನು IT ಬ್ಯಾಕ್ಗ್ರೌಂಡ್ ಇಂದ ಬಂದೆ, ಇಂಡಸ್ಟ್ರಿಯಲ್ ಸರ್ವೈವ್ ಆಗ್ತೀನ ಆಗಲ್ವಾ, ಹೇಗಿರ್ತೀನಿ, ಹೇಗೆ ನನ್ನ ಜನರು ನನ್ನ ನೋಡ್ತಾರೆ, ಮತ್ತೆ ಯಾವ ತರ ವರ್ಕ್ ಮಾಡ್ಬೋದು ನಾನು ಅಂತ ಪ್ರತಿಯೊಂದರಲ್ಲೂ ಯೋಚನೆ ಮಾಡೋ ಟೈಮಲ್ಲಿ ಆವಾಗ ಒಬ್ಬ ಡೈರೆಕ್ಟರ್ ಜೊತೆನೂ ಈ ಅಂದ್ರೆ ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಆದಾಗ, ಇಲ್ಲ ಅವ್ರ ಜೊತೆ ಸೇರಿದಾಗ, ಮಾತಾಡಿದಾಗ ಅವರು ಯಾವ ತರ ಪ್ಯಾಟರ್ನ್ ಆಫ್ ವರ್ಕ್ ಮಾಡ್ತಿದಾರೋ ಅದು ತಿಳ್ಕೊಂಡ್ಮೇಲೆ ಅಲ್ಲಿ ಭಯ ಇರ್ಲಿಲ್ಲ. ಬಿಕಾಸ್ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದು ಭಯ ಆಗುತ್ತೆ, ಗೊತ್ತಾದ್ಮೇಲೆ ಅದು ಭಯ ಇರಲ್ಲ. ಓಕೆ, ಆ ಭಯ ಅನ್ನೋ ವಿಚಾರ ಹೋಗ್ಬಿಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇದೇ ಪ್ಲೇಸ್ ಅಲ್ಲಿ ಕರೆಂಟ್ ಆಫ್ ಮಾಡಿದ್ರೆ ಏನಿರುತ್ತೆ ಅಂತ ನಮ್ಗೆಲ್ಲ ಒಂದು ಭಯ ಆಗುತ್ತೆ, ಏನೋ ಒಂದು ಟಕ್ ಅಂತ ಆಯ್ತಂದ್ರೆ. ಅದೇ ಲೈಟ್ ಆನ್ ಮಾಡಿದ್ರೆ ಆ ಫ್ಯೂ ಸೆಕೆಂಡ್ಸ್, ಆ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಮೈಂಡ್ ಎಲ್ಲಾರ್ಗು ಟಕ್ ಅಂತ ಒಂದು ಇದಾಗುತ್ತೆ. ನಾಟ್ ಎವ್ರಿಬಡಿ ಬಟ್ ಅಟ್ ಲೀಸ್ಟ್ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಒಂದು ಮೈಂಡ್. ಈಗ ನೀವು ಇದು ಮಕ್ಕಳಿಗೆ ಮಿಡ್ಲ್ ಏಜ್ಗೆ ಆ ಥರ ಏನಾದ್ರು ಹೇಳ್ಕೊಂಡ್ ಬಂದಿದ್ದೀರಾ? ಇಲ್ಲ, ಫುಲ್ ಸರ್ ಭಯ ಅನ್ನೋದು ಎಲ್ಲಾರ್ಗೂ ಕನೆಕ್ಟ್ ಆಗ್ಬೇಕು ಅಂತ. ಹಾಗೆ ಸರಿ, ಇದರ ಪ್ರಿಮೈಸ್ ಎಲ್ಲಿ ನಡೆಯುತ್ತೆ ಅಂದ್ರೆ ಏನಾದ್ರು ಹಾಂಟೆಡ್ ಹೌಸ್ ಅಂತಿರತ್ತಾ, ಸರ್ ಎಲ್ಲರ ಮಧ್ಯ ನಡೆಯುತ್ತಾ? ಸೂಪರ್ ಕ್ವಶನ್ ಸರ್. ಇದು ಹೇಗಂದ್ರೆ ನಾವು ಫಸ್ಟ್ ಈ ಒಂದು ಸ್ಕ್ರಿಪ್ಟ್ ಅನ್ಕೊಂಡಾಗ ಮೊದಲು ಸರ್ ಹೇಳ್ದಂಗೆ ನಾವು ಬೇರೆ ಸ್ಕ್ರಿಪ್ಟ್ ಅನ್ಕೊಂಡಿದ್ವಿ. ಆ ಸ್ಕ್ರಿಪ್ಟ್ ಆಗ್ಲಿಲ್ಲ ಆ ಮೂಮೆಂಟ್ ಅಲ್ಲಿ. ಅದಾದ್ಮೇಲೆ ಈ ಸ್ಕ್ರಿಪ್ಟ್ ಅನ್ಕೊಂಡಾಗ ನಾವು ಎಜುಕೇಟ್ ಮಾಡಬೇಕು, ಮೀನ್ ವೆಲ್ ಎಂಟರ್ಟೈನ್ಮೆಂಟ್ ಸಹ ಮಾಡಬೇಕು ಜನರಿಗೆ ಅನ್ನೋ ಒಂದು ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ನಾನು ಮತ್ತೆ ದುಷ್ಯಂತ್ ಅವರು ಇಬ್ಬರು ತುಂಬಾ ಲೊಕೇಶನ್ಸ್ ಹಂಟ್ ಮಾಡಿದ್ವಿ. ಚಿಕ್ಕಬಳ್ಳಾಪುರದಲ್ಲಿ ಹಂಟ್ ಮಾಡಿದ್ವಿ, ಈ ಕಡೆ ಯಾವುದು ಕೋರಮಂಗಲದಲ್ಲಿ ಹಂಟ್ ಮಾಡಿದ್ವಿ, MG ರೋಡಲ್ಲಿ ಹಂಟ್ ಮಾಡಿದ್ವಿ, ಇಂದಿರಾನಗರದಲ್ಲಿ ಹಂಟ್ ಮಾಡಿದ್ವಿ. ಯಾವ್ದಾದ್ರು ಪ್ಲೇಸ್ ಸಿಗುತ್ತಾ, ನಮ್ಮ ಸ್ಕ್ರಿಪ್ಟಿಗೆ ಯಾವ್ದಾದ್ರು ಕನೆಕ್ಟೆಡ್ ಇರುತ್ತಾ, ನಾವು ಮೂಢನಂಬಿಕೆಗಳನ್ನ ಫಸ್ಟ್ ತೆಗಿಬೇಕು ಅನ್ನೋದು ಅದರಲ್ಲಿ ಮೆನ್ಷನ್ ಮಾಡಿ. ಜಗತ್ತಿನ ರಹಸ್ಯಗಳನ್ನು ಶೋಧಿಸುವ ಮಾಂತ್ರಿಕ, ಆ ಮಾಂತ್ರಿಕ ಅನ್ನೋ ಪರ್ಸನ್ ಏನಿದೆ ಜಗತ್ತಲ್ಲಿ ಆ ರಹಸ್ಯಗಳನ್ನೆಲ್ಲ ಆಚೆ ತರ್ತಾ ಇರ್ತಾನೆ. ಸೊ ಈ ಪಾಯಿಂಟ್ ಆಫ್ ವ್ಯೂ ನಾವು ಪ್ಲೇಸಸ್ ಹುಡುಕ್ತಾ ಇದ್ವಿ, ಒಂದೊಂದೇ ಪ್ಲೇಸು. ಆ ಮೂಮೆಂಟ್ ಅಲ್ಲಿ ನಮ್ಗೆ ಒಂದ್ ಪ್ಲೇಸ್ ಕೇಳಿದ್ರೆ ಅವ್ರು ಇಲ್ಲ ಸರ್ ಕೊಡಲ್ಲ ಅಂತ ಹೇಳ್ತಾರೆ. ಸಮ್ ಆಫ್ ಪೀಪಲ್ ಬಂದು ಅವರು ಸಮ್ ಫಾರಿನ್ ಕಂಟ್ರಿಲಿ ಇರ್ತಾರೆ, ಇಲ್ಲ ಸರ್ ನಾವು ಹತ್ರ ಕೊಡ. ಇಲ್ಲಿ ಏನ್ ಮಾಡೋಣ ಅಂದ್ರೆ ಒಂದು ಸ್ಕೂಲ್ಗೆ ಬೇಕಾದ್ರೆ ಟ್ರೈ ಮಾಡೋಣ. ಒಂದು ಸ್ಕೂಲಲ್ಲಿ ಈ ತರ ಆಗೊಂದು ಸಿಚುವೇಶನ್ ಬಂದಿತ್ತು. ಒಂದು ಸ್ಕೂಲಲ್ಲಿ ಜನರು ಮಕ್ಕಳೇ ಹೋಗ್ತಾ ಇಲ್ವಂತೆ ಸ್ಕೂಲ್ಗಳಿಗೆ. ಸೊ ಆ ಒಂದು ಗಾಸಿಪ್ ಒಂದು ಕ್ರಿಯೇಟ್ ಆದಾಗ ಇದ್ರಲ್ಲಿ ಟ್ರೈ ಮಾಡೋಣ ಅನ್ಕೊಂಡಿ. ಬೇಡ, ಇದೊಂಥರ ಚಿಕ್ಕದಾಗುತ್ತೆ, ಇದರಲ್ಲಿ ಇನ್ನೂ ಏನಾದ್ರು ಡೆವಲಪ್ ಮಾಡಿ ಇನ್ಫೋ ಕೊಡೋಣ ಅನ್ನೋದಾಗ ಒಂದು ದೊಡ್ಡ ಪ್ಲೇಸ್ ಹುಡುಕ್ತಾ ಇದ್ವಿ. ಹುಡುಕ್ತಾ ಟೈಮಲ್ಲಿ ನಮ್ಗೊಂದು ಮಾಲ್ ಸಿಕ್ತು, ಒನ್ ಆಫ್ ದ ಬಿಗ್ಗೆಸ್ಟ್ ಮಾಲ್. ಐ ಥಿಂಕ್ ಈಗ ನಾವೇನ್ ಈ ಪ್ಲೇಸ್ ಅಲ್ಲಿ ಕೂತಿದೀವೋ ಇದನ್ನ ಒಂದು 30 to 40 ಟೈಮ್ಸ್ ಹಾಕ್ಬೇಕು, ಅಷ್ಟು ದೊಡ್ಡ ಮಾಲ್. ಈ ಬಿಲ್ಡಿಂಗ್ ಎಂಟೈರ್ ಬಿಲ್ಡಿಂಗ್ ಹಾಕಿದ್ರೇನು ಒಂದು 7-8 ಬಿಲ್ಡಿಂಗ್ ಆಗ್ಬೋದು ಕೆಳಗಡೆಯಿಂದ, 4 to 4 ಅಷ್ಟು ದೊಡ್ಡ ಬಿಲ್ಡಿಂಗ್. ಲಕ್ಕಿಲಿ ನಮ್ಗೆ ದುಷ್ಯಂತ್ ಗೌಡ್, ನಮ್ ಕಿರಣ್ ಅವರು ಎಲ್ಲಾರು ಸಹಾಯ ಮಾಡಿದ್ರಿಂದ ಸಿಕ್ತು. ಈ ಆವಳಹಳ್ಳಿ ಕಡೆ ಸರ್, ಹೊಸಕೋಟೆ ಸೈಡ್, KR ಪುರಂ ಸೈಡ್ ಸರ್. ಈಗ ಅದು ಡೆಮಾಲಿಷ್ ಆಗಿದೆ. ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ಸ್ ಅದೇ ಹೇಳಿದ್ರು ಸರ್, ಐ ಥಿಂಕ್ ನಿಮ್ ಮೂವಿಗೋಸ್ಕರ ಸೆಟ್ ಹಾಕೊಟ್ಬಿಟ್ಟಿದ್ದಾರೆ ಇವರು ಅನ್ಕೊಂಡು. ಆದ್ರೆ ಒಂದು ಮೇ ಬಿ ಅದೊಂದು ಲಕ್ ಸರ್. ಹಾ ಸರ್, ಓಲ್ಡ್ ಬಟ್ ಅದು ಓಲ್ಡ್ ಕನ್ಸ್ಟ್ರಕ್ಟ್ ಆಗಿತ್ತು, ಬಟ್ ಯಾರು ಅಲ್ಲಿ ಇಲ್ಲ, ದೇ ಲೆಫ್ಟ್ ಇಟ್ ಇನ್ ಮಿಡಲ್ ಅಷ್ಟೇ. ಬೇಸಿಕಲಿ ಅಂಡರ್ ಕನ್ಸ್ಟ್ರಕ್ಟೆಡ್. ಹೌದು, ನಿಮ್ಗಾಗಿತ್ತೇನ ಜಾಗ ಸೇಮ್ ಎಕ್ಸಾಕ್ಟ್ಲಿ ಅಲ್ಲಿರೋ. ನಾವು ರೀಸೆಂಟ್ ಆಗಿ ಒಂದು 1 month ಬ್ಯಾಕ್, 2 months ಬ್ಯಾಕ್, 3 months ಬ್ಯಾಕ್ ಹೋಗೋ ಟೈಮಲ್ಲಿ ನೋಡಿದ್ವಿ ಅಲ್ಲ, ಎಷ್ಟೊಂದು ಎಕ್ಸ್ಪೀರಿಯನ್ಸಸ್ ಈ ಮಾಲಲ್ಲಿ ನಾವು ಮಾಡಿದ್ವಿ. ಅಲ್ಟಿಯಾಗಿತ್ತಲ್ವಾ. ಯಾಕಂದ್ರೆ ನಾನು, ಜಗ, ಇನ್ನು ರಮೇಶ್, ಇನ್ನು ತುಂಬಾ ಜನ, ಮಾರುತಿ, ತುಂಬಾ ಜನ ಇದ್ರು. ಒಂದು ಗ್ರೇಟ್ ಟೀಮ್ ಇತ್ತು. ಎಲ್ಲಾ ಟೀಮ್ ವರ್ಕ್ ಮಾಡೋ ಟೈಮಲ್ಲಿ ಯಾಕಂದ್ರೆ ಆ ಸೆಟ್ಗೆ ಹೋದ್ರೆ ಎಲ್ಲಾರ್ಗು ಭಯ. ಪ್ರತಿಯೊಬ್ಬರು SBI ಮ್ಯಾನೇಜರ್ ಬಂದಿದ್ರು, SBM ಅವ್ರು, ಆಕ್ಚುಲಿ SBM ಅವಾಗ ಮೈಸೂರು ಇತ್ತು. ಅವ್ರು ಬಂದಿದ್ರು, ಸರ್ ನಿಮ್ ಲೊಕೇಶನ್ ನೋಡ್ಬೇಕು ಒಂದ್ಸಲ ಅಂತ ಕೇಳಿದ್ರು. ಸರಿ ಬನ್ನಿ ಸರ್ ಅಂತ ಕರ್ಕೊಂಡೋಗಿ ಅವರು ಅವ್ರ PA ಫಸ್ಟ್ ಫ್ಲೋರ್ ಹೋಗಕ್ಕಾಗ್ಲಿಲ್ಲ ಸರ್, ಅವ್ರು ಭಯ ಬಂದ್ಬಿಡ್ತವ್ರಿಗೆ. ಆ PA ಕರಿತವ್ರೆ, ಸರ್ ಬೇಡ ಬನ್ನಿ ಸರ್, ಬೇಡ ಬನ್ನಿ ಅಂತ ಕರ್ಕೊಂಡು ಹೋಗ್ತವ್ರೆ. ನಾನು ಇಲ್ಲ ಬನ್ನಿ ಸರ್, ಇಲ್ಲಿವರೆಗಾದ್ರು ಇಲ್ಲ ಸರ್ ಆಗೋದೇ ಇಲ್ಲ ಅಂತ ಅವ್ರು ಹೊಟ್ಬಿಟ್ರು. ಇಲ್ಲ, ಇದಕ್ಕೂ ಡಿಫ್ರೆನ್ಸ್. ಬಟ್ ಅವರು ನಾಲೆಜ್ ಪರ್ಸನ್ನೇ
ಅವರು ಭಯ ಪಟ್ಬಿಟ್ಟಿದ್ದಾರೆ ಅಂತ. ಇನ್ನೊಂದೇನಂದ್ರೆ ಅಲ್ಲಿ ಡೇ ಟೈಮೇ ಭಯ ಪಡ್ತಾರೆ ಸರ್, ನೈಟ್ ಅವಶ್ಯಕತೆ ಇಲ್ಲ, ಡೇ ಟೈಮಲ್ಲೇ ಭಯ ಪಡ್ತಾರೆ. ಯಾಕಂದ್ರೆ ಅಷ್ಟು ಏನಂದ್ರೆ ಆಕ್ಚುಲಿ ಅಲ್ಲಿ ಜಾಸ್ತಿ ಧೈರ್ಯದಿಂದ ಹೋಗ್ತಿದ್ದು ನಾನು ಮತ್ತೆ ಜಗ ಇಬ್ರೆ. ಮೀಡಿಯಾನ ಒಂದ್ಸರಿ ಅಲ್ಲಿ ಕರೆಸ್ಬೇಕಿತ್ತು. ಹೇಗಿದ್ರೆ ನಮ್ಮ ಮೂವಿಯಲ್ಲಿ ಪ್ರತಿ ಶಾರ್ಟ್ ತೆಗ್ದಿದ್ವಿ ಆಲ್ಮೋಸ್ಟ್. ಅಲ್ಲಿ ಎಲ್ಲಿ ಈ ಪ್ಲೇಸ್ ಅಲ್ಲಿ ನಾವು ಶೂಟ್ ಮಾಡಿಲ್ಲ ಅಂತಿಲ್ಲ, ಮಾಲಲ್ಲಿ ಎಲ್ಲಾ ತರ ಪ್ಲೇಸಸ್ ಅಲ್ಲಿ ಶೂಟ್ ಮಾಡಿದ್ವಿ. ಫ್ಲೋರ್ ಇದೆ ಅದು? ಒಂದು 2-3 ಫ್ಲೋರ್ಸ್ ಇತ್ತು ಸರ್. ಇನ್ನೊಂದೇನಂದ್ರೆ ನಾವು ಅಲ್ಲಿ ಶೂಟ್ ಮಾಡೋ ಟೈಮಲ್ಲಿ ಅಲ್ಲಿ ಪವರ್ ನಮ್ಗೆ ತುಂಬಾ ಕಷ್ಟ ಇತ್ತು. ಹೆವಿ ನಾವು ಜನರೇಟರ್ ತಗೊಂಡು ಅದು ಪುಲ್ ಮಾಡಕ್ಕೂ ಇನ್ನೊಂದು ಲಿಫ್ಟ್ ಇಲ್ಲ. ಪಾಪ ನಮ್ಮ ಟೀಮ್ ಎಲ್ಲ ರೆಡಿ ಮಾಡ್ಕೊಂಡು ತಗೊಂಡೋಯ್ತು. ನಮ್ಗೆ ಏನಂದ್ರೆ ಸರ್, ಶಂಕರ್ ನಾಗ್ ಅವರು ಈ ತರ ಮಾಡ್ತಿದ್ರು ಅಂತ ನಾವು ಕೆಲವು ಚಾನಲ್ಸ್ ಅಲ್ಲಿ ನೋಡ್ತಿದ್ವಿ. ಅಂದ್ರೆ ವರ್ಕ್ ಮಾಡ್ತಿರು, ಇಲ್ಲ ಕಲ್ತ್ಕೋ, ನೀನ್ ಗ್ಯಾಪ್ ಕೊಡ್ಲೇಬೇಡ, ಏನೋ ಒಂದು ಕಲ್ತ್ಕೋ. ಇದು ನಮ್ಮ ಕೃಷ್ಣ ಸಂಕುಲದಲ್ಲಿತ್ತು. ಪ್ರತಿಯೊಬ್ಬರಿಗೂ ನಮ್ಮ ಟೀಮಲ್ಲಿ ನೀವು ಇದು ಮಾಡಿದ್ರ ಓಕೆ ತಗೊಳ್ಳಿ, ಇದು ಕಲ್ತ್ಕೊಳ್ಳಿ, ಅದು ಕಲ್ತ್ಕೊಳ್ಳಿ, ಲೈಟಿಂಗ್ ಅಲ್ಲಿ ಇರ್ರಿ, ಆಕ್ಟಿಂಗ್ ಅಲ್ಲಿ ಇರ್ರಿ, ಟೆಕ್ನಿಷಿಯನ್ ಆಗಿ ಬನ್ನಿ. ಇವನ್ ಹೀರೋಯಿನ್ಸ್ಗೂ ಸಹ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಹೇಳಿದ್ದು ನಾವು ಕೃಷ್ಣ ಸಂಕುಲದಲ್ಲಿ, ನೀವು ಇದ್ರ ಜೊತೆಗೆ ಇದು ಕೂಡ ಸಹ ಮಾಡಿ ಅಂತ. ಅವಾಗೇನಾಗುತ್ತೆ, ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ಮೀನ್ ವೈಲ್ ಏನಂದ್ರೆ ಸರ್, ನಾವು ಕೃಷ್ಣ ಸಂಕುಲ ಮಾಡಿದಾಗ ಇದು ಹೇಳ್ಬಾರ್ದು, ಬಟ್ ಈ ಒಂದು ಅಂದ್ರೆ ಈಗ ಇಂಡಸ್ಟ್ರಿಗೆ ಎಲ್ಲರೂ ಬರ್ತಿದಾರಲ್ವಾ, ಒಂದು ಪ್ರಾಪರ್ ಗೈಡೆನ್ಸ್ ಇಲ್ಲದೆ ಬರ್ತಿದ್ದಾರೆ. ಏನಂದ್ರೆ ಕೆಲಸ ಬಿಟ್ಬಿಟ್ಟು ನಾನು ಆರ್ಟಿಸ್ಟ್ ಆಗ್ಬಿಡ್ತೀನಿ, ಅದಾಗಲ್ಲ ಸರ್, ಅದು ತುಂಬಾ ರಿಸ್ಕ್ ಇದೆ. ಓಕೆ, ನಮ್ಮ ಕೃಷ್ಣ ಸಂಕುಲದಲ್ಲಿ ನಾವೇನ್ ಮೆನ್ಷನ್ ಮಾಡಿದ್ವಿ, ನೀವು ಕೆಲಸ ಮಾಡಿದ್ರೆ ನಿಮ್ಗೊಂದು ಚಾನ್ಸ್ ಕೊಡೋದು. ಆರ್ಟಿಸ್ಟ್ ಆದ್ರೆ, ಆರ್ಟಿಸ್ಟ್ ಬೇಕು ಅಂದ್ರೆ ನೀವು ಒಂದು ಕೆಲಸ ಕಂಪಲ್ಸರಿ ಮಾಡ್ಲೇಬೇಕು, ಇಲ್ಲಾಂದ್ರೆ ನಿಮ್ಗೆ ಚಾನ್ಸಸ್ ಸಿಗಲ್ಲ. ರೀಸನ್ ಏನಂತಂದ್ರೆ ಅವ್ರ ಫ್ಯಾಮಿಲೀಸ್ ಇರುತ್ತೆ, ಅವ್ರ ಬ್ಯಾಕ್ ಗ್ರೌಂಡ್ ಎಷ್ಟೋ ಜನ ಅಂದ್ರೆ ಫಿನಾನ್ಷಿಯಲಿ ಪ್ರತಿಯೊಂದರಲ್ಲೂ ಪೇನ್ಸ್ ಅನ್ನಿರುತ್ತೆ. ಆ ಪೇನ್ಸ್ ನ ಪ್ರಾಬ್ಲಮ್ ಅಲ್ಲಿ ಮತ್ತೆ ಸಿಕ್ಕಾಕೋಬಾರ್ದು ಅಂತ ನೀವು ಆರ್ಟಿಸ್ಟ್ ಆಗ್ಬೇಕು ಅಂದ್ರೆ ಒಂದು ಕೆಲಸ ಇರಬೇಕು, ನೀವು ಪಕ್ಕ ನೀವು ಮಾಡ್ತಿದ್ದೀರಾ ಅಂತ ಒಂದು ಪಕ್ಕ ಕನ್ಫರ್ಮ್ ಆಯ್ತಂದ್ರೆ ವಿಲ್ ಗಿವ್ ಅ ಚಾನ್ಸ್. ಅದರಲ್ಲೂ ಆಡಿಷನ್ಸ್ ತುಂಬಾ ಮಾಡಿದ್ವಿ, ತುಂಬಾ ಆಲ್ಮೋಸ್ಟ್ ಒಂದು 200-300 ಜನ ಆಡಿಷನ್ ಮಾಡಿದ್ವಿ ಈ ಮೂವಿಗೋಸ್ಕರ. ಎಲ್ಲಾ ತರ ಒಂದು ಟೀಮೇ ಬಿಲ್ಡ್ ಮಾಡಿದ್ವಿ. ಒಂಥರ ಒಂದು ಮ್ಯೂಸಿಕ್ ಟೀಮ್ ಆಗ್ಲಿ, ಆರ್ಟಿಸ್ಟ್ ಟೀಮ್ ಆಗ್ಲಿ, ಇಲ್ಲ ಒಂಥರ ಏನಂದ್ರೆ ಟೆಕ್ನಿಷಿಯನ್ಸ್ ಟೀಮ್ ಆಗ್ಲಿ, ಇಲ್ಲ ಕ್ಯಾಮ್ರಾ ಟೀಮ್ ಆಗ್ಲಿ, ಈ ತರ ಟೀಮ್ ಬಿಲ್ಡ್ ಮಾಡಿಕೊಂಡು ಮಾಂತ್ರಿಕ ತೆಗೆದಿತ್ತು. ಹೀರೋ ಹೀರೋಯಿನ್ ಯಾಕೆ ಹೇಳಿಲ್ಲ? ಟ್ರಿಬಲ್ ಒನ್ BC ಅಂತಿದೆಯಲ್ಲ, ಅದೇನದು ಆಕ್ಚುಲಿ? ಅದು ಸಿನಿಮಾ ಸೀಕ್ರೆಟ್ಸ್. ಅದೇ ಸರ್, ಅದು ಕೋಡ್ ಸರ್, ಮೂವಿ ಮೇನ್ ಸೀಕ್ರೆಟ್. ಟೆಸ್ಟ್ ಮಾಡಿ ನೋಡಿದ್ರೆ ಬೇರೆ ಆನ್ಸರ್ ಬರುತ್ತೆ ಅಂದ್ರೆ, ಇಲ್ಲ ಆ ತರ ಸಿಗೋದಲ್ಲ ಅದು ಅಂತ ಹೇಳಿ ಟ್ರೈ ಮಾಡಿದ್ರು. ತುಂಬಾ ಜನ ಕೇಳಿದ್ದಾರೆ. ಆಕ್ಚುಲಿ ನಾನು ಈ ಲೋಗೋ ಡಿಸೈನ್ ಮಾಡೋ ಟೈಮಲ್ಲಿ, ಮಾಂತ್ರಿಕ ಲೋಗೋ ಡಿಸೈನ್ ಮಾಡೋ ಟೈಮಲ್ಲಿ ತುಂಬಾ ಪರ್ಟಿಕ್ಯುಲರ್ ಆಗಿ ಇದು ಹೀಗೆ ಇರಬೇಕು ಅಂತ ನೋಡ್ಕೊಂಡು ನಾನು ನೀಟಾಗಿ ಮಾಡಿದ್ದು ಸರ್ ಅದು. ಯಾಕಂದ್ರೆ ಆ ಮಾಂತ್ರಿಕ ನೀವು ನೋಡ್ತೀರಿ ಆಕ್ಚುಲಿ ಎಷ್ಟು ಅಟ್ರಾಕ್ಟಿವ್ ಆಗಿರುತ್ತಂದ್ರೆ, ನಾರ್ಮಲ್ ಯಾವ್ದೋ ಒಂದು ಮೂವಿ ಲೋಗೋ ಮಾಡಿದ್ರೆ ಒಂಥರ ಇರುತ್ತೆ, ಬಟ್ ಇದ್ರಲ್ಲಿ ತುಂಬಾ ಇನ್ಫೋ ಬಿಟ್ಟಿದೀವಿ ನಾವು. ಮಾಂತ್ರಿಕ ಅನ್ನೋ ಲೋಗೋದಲ್ಲೇ ಇನ್ಫೋ ಬಿಟ್ಟಿದೀವಿ. ಈ ಮೂವಿ ಆದ್ಮೇಲೆ ಒಂದು ಕ್ವಿಸ್ ಕ್ರಿಯೇಟ್ ಮಾಡೋಣ ಅನ್ಕೊಂಡಿದೀವಿ, ಪ್ಲಾನ್ ಇದೆ ಆಡಿಯನ್ಸ್ ಅಟ್ರಾಕ್ಟ್ ಆಗ್ತಾರೆ ಅಲ್ವಾ? ರೈಟ್. ಹಾಗೆ ಫಿಲಂ ನೆಗೆಟಿವ್ ಕೆಳಗೆ ಓಕೆ, ಹೌದೌದು, ರೀಲ್ಸ್ ಕ್ರಿಯೇಟ್ ಮಾಡಿರೋದು ರಿಲೇಟೆಡ್ ಟು ಫಿಲಂ ಇರುತ್ತೆ ಫುಲ್ಲು, ಎಲ್ಲ ಪ್ರತಿಯೊಂದು ರಿಲೇಟೆಡ್ ಸಿನಿಮಾ ಇದೆ ಸರ್. ಈಗ ನೀವು ಭಯ ಇಲ್ಲದವರಿಗೆ ಎಷ್ಟು ಕನೆಕ್ಟ್ ಆಗಲ್ಲ ಸರ್? ಪ್ರತಿಯೊಬ್ಬರು ಕನೆಕ್ಟ್ ಆಗುತ್ತೆ ಸರ್. ಭಯ ಅನ್ನೋದು ಏನಂದ್ರೆ ಅಂದ್ರೆ ಈಗ ಕನೆಕ್ಟೆಡ್ ಪೀಪಲ್ ಸರ್, ಒಬ್ರಿಗೊಬ್ರು. ಈಗ ಅಲ್ಲೇನೋ ಪ್ರಾಬ್ಲಮ್ ಆಯ್ತು ಅಂದ್ರೆ, ಇಲ್ಲ ಇಲ್ಲೇನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ಒಬ್ರಿಗೊಬ್ರು ನೋಡ್ಕೊಳ್ತೀರ ಅಲ್ವಾ? ಸೊ ಭಯ ಅನ್ನೋ ಪಾರ್ಟ್ ಬಂದಾಗ ಭಯನೋ ಇಲ್ಲ ಅನ್ನೋ ಆಪ್ಷನ್ ಸಹ ಸಪೋರ್ಟ್ ಮಾಡುತ್ತೆ. ಅಂದ್ರೆ ಇನ್ ಕೇಸ್ ನನ್ ಭಯ ಇಲ್ಲ, ಇವತ್ತು ಭಯ ಇಲ್ಲ ಸರ್, ಮುಂದೊಂದ್ ದಿನ ಭಯ ಬರ್ಬೋದು, ಹೇಳಕ್ಕಾಗಲ್ಲ. ಯಾಕಂದ್ರೆ ಪ್ರತಿದಿನ ಬ್ರೈನು ಶಫಲ್ ಆಗ್ತಾ ಇರುತ್ತೆ. ನಾನ್ ಧೈರ್ಯದಲ್ಲಿ ಇದ್ದೀನಿ, ನನಗೇನೂ ಆಗಲ್ಲ ಅಂತೀವಿ, ಬಟ್ ಆಫ್ಟರ್ ಎ ಮಿನಿಟ್ ನಮ್ಗೊಂದು ಭಯ ಬಂದಿರುತ್ತೆ ಯಾವ್ದೋ ಒಂದು ವಿಚಾರದಲ್ಲಿ. ಅದ್ರ ಫಿನಾನ್ಷಿಯಲ್ ವಿಚಾರದಲ್ಲಿ, ಇಲ್ಲ ಫ್ರೆಂಡ್ ಲೈಕ್ ಜಗಳ ಮಾಡಿರೋ ವಿಚಾರದಲ್ಲಿ, ಫ್ಯಾಮಿಲಿ ವಿಚಾರದಲ್ಲಿ, ಇಲ್ಲಂದ್ರೆ ಸೊಸೈಟಿಯಲ್ಲಿ ನಡೀತಿರೋ ವಿಚಾರದಲ್ಲಿ ಒಬ್ರನ್ನೊಬ್ರು ನೋಡಿ ಯಾರಿಗಾರು ಒಬ್ರಿಗೆ ಆಕ್ಸಿಡೆಂಟ್ ಆಯ್ತಂದ್ರೆ ಅಯ್ಯೋ ಆಕ್ಸಿಡೆಂಟ್ ಆಯ್ತಾ, ನಾವು ರೋಡ್ ಮೇಲೆ ಹೋದ್ರೆ ನಮಗೂ ಆಕ್ಸಿಡೆಂಟ್ ಆಗುತ್ತೆ, ಈ ಒಂದು ಫಿಯರ್ ಇರುತ್ತೆ. ಸೊ ಈ ತರ ಫಿಯರ್ ಇಲ್ದಿರೋರ್ಗು ಫಿಯರ್ ಬರುತ್ತೆ, ಬಟ್ ಫಿಯರ್ ಇದ್ದವ್ರಿಗೆ ಫಿಯರ್ ಹೋಗ್ಬೇಕು ಅನ್ನೋದಕ್ಕೋಸ್ಕರ ಮಾಂತ್ರಿಕ. ಮೆಟೀರಿಯಲ್ ಲೈಫ್ ಅಲ್ಲಿ ಆಸಕ್ತಿ ಇಲ್ಲದವರಿಗೆ ಯಾವ್ದು ಬಗ್ಗೆ ಭಯ ಇರಲ್ಲ, ಅವ್ರಿಗೆ ಕನೆಕ್ಟ್ ಆಗಲ್ಲ, ಅವ್ರಿಗೂ ಕನೆಕ್ಟ್ ಆಗುತ್ತೆ ಸರ್. ಹೇಗಂದ್ರೆ ಲಾಸ್ಟ್ಗೆ ಅವರು ಬರೋದು ಆತ್ಮ ಅನ್ನೋ ಒಂದು ಪಾರ್ಟ್ಗೆ ಬರ್ತಾರೆ ಅಲ್ವಾ? ಆತ್ಮ ಅಂದ್ರೆ ಏನು, ಈ ಮೂವಿಯಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಬಿಡಿಸ್ಕೊಟ್ಟಿದ್ದೀವಿ. ಆತ್ಮ ಅಂದ್ರೆ ಏನು, ಮತ್ತೆ ದೇಹ ಅಂದ್ರೆ ಏನು, ಅದ್ರ ಬಗ್ಗೆನೂ ಸ್ವಲ್ಪ ಸ್ಪಿರಿಚುವಲ್ ಆಗಿ ಕೂಡ ಸಹ ಇನ್ಫೋ ಕೊಟ್ಟಿದ್ದೀವಿ ಇಂಡೈರೆಕ್ಟ್ಲಿ.
ಮೇಲೆ ಹೇಳಿ ಸರ್. ಆ ಥರದೆಲ್ಲ ಏನಾರು ಹೇಳಿದ್ದೀರಾ? ಲೈಟ್ ಆಗಿ ಹೇಳಿದೀವಿ. ಆಫ್ಟರ್ ಡೆತ್ ಈ ಸ್ಕ್ರಿಪ್ಟ್ ಇರಲಿಲ್ಲ. ಮೇ ಬಿ ಮಾಂತ್ರಿಕ ಸೆಕೆಂಡ್ ಸೀರೀಸ್ ಅಲ್ಲಿ ಈ ಗೋಸ್ಟ್ ಸೆಂಟರ್ ಬಿಟ್ಟು ನೆಕ್ಸ್ಟ್ ಪ್ಲಾನ್ ಇದೆ, ಪುನರ್ಜನ್ಮ ಒಂದು ಪ್ಲಾನ್ ಇದೆ. ಆ ಸ್ಕ್ರಿಪ್ಟ್ ಅಲ್ಲಿ ಮೇ ಬಿ ನೀವು ಹೇಳಿದ್ರಲ್ಲ ಈ ಪರ್ಟಿಕ್ಯುಲರ್ ಪಾರ್ಟ್ ನ ತಗೊಳ್ತೀನಿ. ಎಷ್ಟು ಪಾರ್ಟ್ ಇದೆ ಸರ್ ಟೋಟಲ್? ಸರ್ ಸೀರೀಸ್ ಹೋಗುತ್ತೆ ಸರ್. ಇದು ಆಕ್ಚುಲಿ ನಾನು ಅವಾಗ ಅಪ್ಪುಗ್ ಅನ್ಕೊಂಡಿದ್ದು ಸರ್. ಇದು ನಾನು ಆಕ್ಚುಲಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ಪುನ್ನ ಅಂತ ಕರಿತಿರ್ತೀನಿ. ಪುನ್ನ ಅಂದ್ರೆ ಪುನೀತ್ ಅಣ್ಣ, ಪುನ್ನ ನಮ್ ಪುನ್ನ ಬಂದವ್ರೆ, ನಮ್ ಪುನ್ನ ಬಂದವ್ರೆ. ಸೊ ವಿಚ್ ಇಸ್ ಆವಾಗ ಅನ್ಕೊಂಡೆ ಇದು ಪಕ್ಕ ಅಪ್ಪು ಅವ್ರಿಗೆ ಸೂಟ್ ಆಗುತ್ತೆ ಅನ್ಕೊಂಡೆ. ಅಟ್ ದ ಸೇಮ್ ಟೈಮ್ ಆಮೇಲೆ ಧನಂಜಯ್ ಕೂಡ ನಾವು ಟ್ರೈ ಮಾಡಿದ್ವಿ ಒಂದ್ಸಲ, ಬಟ್ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಹೋಗಿ ಮಾಡ್ಲಿಲ್ಲ. ಯಾಕಂದ್ರೆ ಧನಂಜಯ್ ಯಾವಾಗ ಒಂದು ಡೈರೆಕ್ಟರ್ ಸ್ಪೆಷಲ್ ಅಂತ ಮಾಡಿದ್ರು ಆವಾಗ ಅನ್ನಿಸ್ತು ಅರ್ರೆ ಈ ಹುಡುಗನ್ ಇಟ್ಕೊಂಡು ಏನೋ ಒಂದು ಮಾಡ್ಬೋದು ಅಂತ. ಈಗ ಧನು ಬೆಳೆದ್ಬಿಟ್ಟಿದ್ದಾನೆ, ಅಲ್ಟಿಯಾಗಿ ಹೋಗ್ಬಿಟ್ಟಿದ್ದಾನೆ ಮೇಲಕ್ಕೆ. ಇಸ್ ಗುಡ್ ನಾವು. ಡೈರೆಕ್ಟರ್ ಸ್ಪೆಷಲ್ ಬಂದು ತುಂಬಾ ಗ್ಯಾಪ್ ಇದ್ರೆ ಫ್ರೀ ಇದ್ರಲ್ಲ ಮಾಡಬೇಕು ಸರ್. ಅದೇ ಕನೆಕ್ಷನ್ ಅವಾಗ ಸಿಗ್ಲಿಲ್ಲ ಸರ್. ಸಿನಿಮಾ ಇವಾಗ ಸಿನಿಮಾದಲ್ಲಿ ನಾಯಕ ಅದು ಸಸ್ಪೆನ್ಸ್ ಇರುತ್ತೆ ಸರ್, ಬಟ್ ಕಥೆನೇ ನಾಯಕ. ಕತೆ ಮೇನ್ ಸ್ಕ್ರಿಪ್ಟೇ ಸರ್. ಸ್ಕ್ರಿಪ್ಟ್ ಯಾಕಂದ್ರೆ ನಾನು ಸಿನಿಮಾಗಳು ನೋಡ್ತಿರ್ತೀನಿ. ನಾನು ಒಂದು 4-5 ಸಾವಿರ ಸಿನಿಮಾ ನೋಡಿದ್ದೀನಿ ಸರ್. ಓಕೆ, ಈ ಸಿನಿಮಾಗಳು ನೋಡೋ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಎಂಟರ್ಟೈನ್ಮೆಂಟ್ ಒಂದು ಸಿನಿಮಾ ಇರುತ್ತೆ, ಇನ್ನೊಂದು ಕಂಟೆಂಟ್ ಬೇಸ್ಡ್ ಸಿನಿಮಾ ಇರುತ್ತೆ. ನನಗೆ ಎಂಟರ್ಟೈನ್ಮೆಂಟ್ ಜೊತೆಗೆ ಕಂಟೆಂಟ್ ಬೇಸ್ಡ್ ಆಗಿರ್ಬೇಕು ಸಿನಿಮಾ. ಯಾಕಂದ್ರೆ ಜನರು ಥಿಯೇಟರ್ಗೆ ಬರ್ತಾನೆ ಇಲ್ಲ. ರೀಸನ್ ಏನಂದ್ರೆ ನೋಡೋಣ ಬಿಡು, ಅದು ಅಲ್ಲಿ ಬರುತ್ತೋ ಎಲ್ಲಿ ಬರುತ್ತೋ ಎಲ್ಲೋ ಒಂದ್ ಕಡೆ ಬರುತ್ತೆ ನೋಡೋಣ. ಬಟ್ ಏನಂದ್ರೆ ಇಂಥ ಒಂದು ಏನಂದ್ರೆ ಇಂಪ್ಯಾಕ್ಟ್ ಕೊಡೋದೆಲ್ಲ ನೀವು ಥಿಯೇಟರ್ ಅಲ್ಲಿ ನೋಡೋದ್ರೇನೆ ಅದೊಂಥರ ಮಜಾ ಇರುತ್ತೆ. ಇಲ್ಲ ನೀವೇ ಹೋಮ್ ಥಿಯೇಟರ್ ಹಾಕೊಂಡು ನೋಡಿದ್ರೆ ಅದು ಮಜಾ ಇರುತ್ತೆ. ಜಸ್ಟ್ ಫೋನುಗಳಲ್ಲಿ ಯಾರಿಗೂ ಆಗ್ಲಿ ಮಜಾ ಸಿಗಲ್ಲ. ಅಡ್ಜಸ್ಟ್ ಏನಂದ್ರೆ ಇದು ಮೂವಿ ನಾನು ನೋಡಿದ್ದೀನಪ್ಪ, ಅಲ್ಲಿ ನೋಡಿದ್ದೀನಿ ಇಲ್ಲಿ ನೋಡಿದ್ದೀನಿ ಅಂತ ಇರುತ್ತೆ. ಬಟ್ ರಿಯಲ್ ಆ ಫೀಲ್ ಸಿಗೋದೇನಂದ್ರೆ ಥಿಯೇಟರ್ ಅಲ್ಲೇ. ಇವಾಗ್ಲಿಂದ ಅಲ್ಲ, ಸಿನ್ಸ್ 70+ ಇಯರ್ಸ್ ಇಂದಾನು ನೀವು ಥಿಯೇಟರ್ ಅಲ್ಲೇ ನೋಡಿದ್ರೆ ಅದೊಂದು ಮಜಾ. ಅದ್ ನೀವು ಹೋಮ್ ಥಿಯೇಟರ್ ಆದ್ರೆ ಆಗ್ಲಿ, ಇಲ್ಲಾಂದ್ರೆ ಈ ತರ ಸಿಂಗಲ್ ಸ್ಕ್ರೀನ್ಸ್ ಆಗ್ಲಿ, ಇಲ್ಲಾಂದ್ರೆ ಮಲ್ಟಿಪ್ಲೆಕ್ಸ್ ಅಲ್ಲಾದ್ರೆ ಎಲ್ಲಾದ್ರೂ ಆಗ್ಲಿ ನೀವು ಥಿಯೇಟರ್ ಅಲ್ಲೇ ನೋಡ್ಬೇಕು, ಅದೊಂದು ಎಂಜಾಯ್ ಮಾಡ್ಬೇಕು ನೀವು. ಟೈಪ್ ರೈಟರ್ ಇಟ್ಟಿದ್ದೀರಾ? ಹೌದು ಸರ್. ಅದ್ರ ಪಕ್ಕದಲ್ಲೇನೆ ಒಂದು ಇದಿದೆ, ಸ್ಲೇಟ್ ತರ ಟ್ಯಾಬ್ ಇದೆ ಸರ್. ಟ್ಯಾಬ್ ಇದೆ. ಹೇಗೆ ಅದೆಲ್ಲ ಪೀರಿಯಡ್ ಏನಾದ್ರು ಅದಿಲ್ಲ, ಇದರಲ್ಲಿ ಒಂದು ಕಂಟೆಂಟ್ ಅಲ್ಲಿ ಮೆನ್ಷನ್ ಮಾಡ್ತಾನೆ. ಹೇಗಂದ್ರೆ ಟೆಕ್ನಾಲಜಿ ಅನ್ನೋ ಮಾತ್ರೆಗಳು, ಅದು ಟ್ಯಾಬ್ಲೆಟ್ ಟೆಕ್ನಾಲಜಿನ ಮಾತ್ರೆಗಳು ಡೈಲಿ ಡಿಸೈನ್ ಆಗಿ ಹುಟ್ಟಿಕೊಳ್ಳುತ್ತವೆ. ಅದಕ್ಕೆ ಚಿಪ್ಪಲ್ಲಾದ್ರೂ ಆಗ್ಲಿ, ಇಲ್ಲ ಫೋನುಗಳಲ್ಲಾಗ್ಲಿ, ಕೆಮೆರಾಗಳಲ್ಲಾಗಲಿ, ಯಾವುದೇ ವಿಚಾರದಾಗ್ಲಿ ಅದು ಕೈಂಡ್ ಆಫ್ ಅ ಚಿಪ್. ಈವನ್ ಲೈಟ್ ಅಲ್ಲಾಗ್ಲಿ ಆ ಒಂದು ಚಿಪ್ ಅನ್ನೋದಿರುತ್ತೆ. ಈ ಟ್ಯಾಬ್ಲೆಟ್ಸ್ ಬೆಳೆದಾಗ ಏನಾದ್ರೆ ಟೆಕ್ನಾಲಜಿ ಅನ್ನೋದು ಬೆಳೀತಾ ಇದೆ. ನಮ್ಮ ಮೂವಿಯಲ್ಲಿ ಏನಂದ್ರೆ ಸರ್, ಮೂಢನಂಬಿಕೆನ ತೆಗೆದು ಈಗಿನ ಸೈನ್ಸ್ ನ ಅಡಾಪ್ಟ್ ಮಾಡಿಕೊಂಡು ಏನಿದೆ ರಿಯಾಲಿಟಿ ಅನ್ನೋದು ತೋರಿಸ್ಬೇಕು ಅನ್ನೋದೇ ಮಾಡಿದೀವಿ ಸರ್. ಆಗಿದೆ ಸರ್. UA ಕೊಟ್ಟಿದ್ದಾರೆ. ಇದೇ ಥಿಯೇಟರ್ ಅಲ್ಲಿ, ಇದೇ ಪ್ಲೇಸ್ ಅಲ್ಲಿ, ಇಲ್ಲೇ ಕೊಟ್ಟಿದ್ದಾರೆ. ಅದಿತ್ತು ಸರ್. ಅವ್ರು ಹೇಳಿದ್ರು, ಇಲ್ಲೇ ಬಂದು ಕೇಳಿದ್ರು ಅವರು, ನಮ್ಮ ಸೆನ್ಸರ್ ಆಫೀಸರ್. ಆಕ್ಚುಲಿ ಅವ್ರು ಬಂದಾಗ್ಲೇ ಒಂದು ಮಾತಂದಿದ್ರು ನನಗೆ, ವ್ಯಾಸವನ್ ಕೃಷ್ಣ ಅವರೇ ಬನ್ನಿ ಅಂದ್ರು. ಸರ್ ನನ್ನ ಹೆಸರು ವ್ಯಾಸವನ್ ಕೃಷ್ಣ ಅಲ್ಲ, ವ್ಯಾನವರ್ಣ ಅಂದೆ. ಆಕ್ಚುಲಿ ಆ ಕ್ಯಾರೆಕ್ಟರ್ ವ್ಯಾಸವನ್ ಕೃಷ್ಣ ಅನ್ನೋ ಕ್ಯಾರೆಕ್ಟರ್ ಲಾಸ್ಟ್ ಅಲ್ಲಿ ಬರ್ತಲ್ಲ, ನಾನು ವ್ಯಾಸವನ್ ಕೃಷ್ಣ, ಎಲ್ಲರೂ ಶಾರ್ಟ್ ಆಗಿ ಕೃಷ್ಣ ಅಂತ ಕರೀತಾರೆ. ಸೊ ಆ ಕ್ಯಾರೆಕ್ಟರ್ ಅವರು ಡೆಪ್ತ್ ಅಲ್ಲಿ ಹೋಗಿ ಅವ್ರು ಹೇಳಿದ್ರು, ಸರ್ ಇಲ್ಲ ಸರ್ ನನ್ನ ಹೆಸರು ಆಕ್ಚುಲಿ ವ್ಯಾನವರ್ಣ ಅಂತಂದ. ಅದಾದ್ಮೇಲೆ ಅವ್ರು ಹೇಳಿದ್ರು, ಸರ್ ನನಗೆ ನಾನು ಕೇಳಿದೆ, ಸರ್ ನಂಗೆ U ಸರ್ಟಿಫಿಕೇಟ್ ಬೇಕು ಅಂತ. ಸರ್ U ಸಿಗಲ್ಲ, 1-2-3 ಸೀನ್ಸ್ ತೆಗಿಬೇಕಾಗುತ್ತೆ, ಬಟ್ ಅದನ್ನು ಕಷ್ಟ ಇದೆ. ಯಾಕಂದ್ರೆ ಮಕ್ಕಳನ್ನು ನೋಡ್ಬೇಕಂದ್ರೆ ವಿಚ್ ಇಸ್ ಒಂದು ಪೇರೆಂಟಲ್ ಗೈಡ್ ಬೇಕು ಅಂತ. ಅಂದ್ರೆ ಔಟ್ ಅಂಡ್ ಔಟ್ ಭಯ ಇಲ್ಲ. ಒಂದು 60 to 70% ಮಾತ್ರ ಥಿಯೇಟರ್ ಅಲ್ಲಿ ಮಾತ್ರ ಢಗ್ ಅನ್ಸುತ್ತೆ ಸರ್. ಅದು ಮಾತ್ರ ಅದೊಂದು ಫೀಲ್ ಇದೆ ಪಕ್ಕ. ಯಾಕಂದ್ರೆ ನಾವು ಎಡಿಟಿಂಗ್ ಮಾಡೋ ಟೈಮಲ್ಲಿ ಆ ಸ್ಪೀಕರ್ ಸೌಂಡ್ಸ್ ಹಾಕೊಂಡು ಕೇಳೋ ಟೈಮಲ್ಲಿ ಒಂದಿನ ರಾತ್ರಿ ಒಂದು ಇನ್ಸಿಡೆಂಟ್ ನಡೀತು, ಹೇಳ್ತೀನಿ. ಒಬ್ಬನೇ ಎಡಿಟ್ ಮಾಡ್ತಿದ್ದೆ ರಾತ್ರಿ ಹೊತ್ತು 2-2:30. ಅದೇನೋ ಗೊತ್ತಿಲ್ಲ, ಒಂದು 5 ನಿಮಿಷ ರೆಸ್ಟ್ ತಗೊಳ್ಳೋಣ ಅಂತ ಮಲ್ಕೊಂಡಿದ್ದೀನಿ. ಹೀಗೆ ಮಲಗಿದ್ದೀನಿ, ಕೀಬೋರ್ಡ್ ಮೇಲೆ ಕೈ ಹೋಗಿದೆ ಸರ್. ಆ ಮ್ಯೂಸಿಕ್, ಆ ಸೌಂಡಿಗೆ, ಆ ಸಿಚುವೇಶನ್ ನೋಡ್ರೆ ನಾನೇ ಢಗ್ ಅಂತ ಎದ್ಬಿಟ್ಟೆ. ನೋಡಿದ್ರೆ ಮನೇಲಿ ಯಾರು ಇಲ್ಲ, 3 BHK, ನಾನು ಒಬ್ಬನೇ, ಫುಲ್ಲು ಸರೌಂಡೆಡ್ ಡಾರ್ಕ್. ನಾನು ನಾರ್ಮಲ್ ಡಾರ್ಕ್ ರೂಮಲ್ಲೇ ಇರ್ತೀನಿ, ಫುಲ್ಲು ಡಾರ್ಕು. ನನಗೆ ನೋಡಿ ಶಾಕ್ ಆಗ್ಬಿಡ್ತು, ಅರ್ರೆ ಇದೇನಿದು, ನನಗೆ ಬಯಸಿದೆ ಅಂದ್ರೆ ಒಂದು ಫ್ಯೂ ಸೆಕೆಂಡ್ಸ್ ಇದು ಏನೋ ಒಂದು ಮ್ಯಾಜಿಕ್ ಮಾಡೇ ಮಾಡುತ್ತೆ ಅಂತ. ರಿಲೀಸ್ ದಿವಸ ಥಿಯೇಟರ್ ಆಚೆ ಕಡೆ ಒಂದು ಆಂಬ್ಯುಲೆನ್ಸ್
ಇದೇ ನಾವು ಒಂದು ಪ್ರೆಸ್ ಮೀಟ್ ಮಾಡಿದಾಗ ಎಲ್ಲಿ ಸರ್ ಐ ಥಿಂಕ್ ಯಾವ ಸರ್ ಲಾಸ್ಟ್ ಟೈಮ್ ಮಾಡಿದ್ನ ಪ್ರೆಸ್ ಮೀಟ್ ಪ್ಲೀಸ್ ಇಲ್ಲಿ ಲಾಸ್ಟ್ ಪ್ರೆಸ್ ಮೀಟ್ ಮಾಡಿದ್ವಿ ರೇಣುಕಾಂಬದಲ್ಲೇ ಅಲ್ಲಿ ಮಾಡಿದ್ವಿ. ಫಸ್ಟ್ ಟೆಸ್ಟಿಂಗ್ ಮಾಡ್ಕೊಡಕ್ ಹೋಗಿದ್ವಿ ನಾವು ಅವರು. ಐ ಥಿಂಕ್ ಆ ಟೈಮಲ್ಲಿ ಪ್ರೆಸ್ ಇದ್ರು ಅನ್ಕೊಳ್ತೀನಿ, ನೋಡ್ಲಿನ ನಾವಿಬ್ರು ಟೆಸ್ಟ್ ಮಾಡೋ ಟೈಮಲ್ಲಿ ಅವರು ವಾಲ್ಯೂಮ್ 7ಗೆ ಹೋಗಿದ್ರು. 7ಗೆ ಹೋದವರು ಭಯಪಟ್ಟು ಮತ್ತೆ 3-4 ಬಂದಿದ್ದಾರೆ ಅವರು. ಸರ್ ಬೇಡ ಕಡಿಮೆ ಮಾಡ್ಕೊಡಿ ಅಂತ. ನಿಮ್ಮ ಹೀರೋಯಿನ್ ಯಾಕೆ ಬಂದ್ರು ಸರ್? ಅಲ್ಲ, ನಿಮ್ಮ ಹೆಸರಿನ ಮರ್ಮ ಹೇಳಿ. ಒರಿಜಿನಲ್ ಹೆಸರೇನು? ಒರಿಜಿನಲ್ ಹೆಸರು ಬಂದು H. ವೆಂಕಟೇಶ್ ರಾವ್ ಸರ್. ಅಲ್ಲಿ ಬರೆದಿದ್ದೀರಲ್ಲ ಅದು ಡೈರೆಕ್ಟರ್ ಆಗಿ ಬೇಕು ಅಂದಾಗ ನಾನು ಆಗ ವೆಂಕಟ್ ಅನ್ನೋ ಹೆಸರನ್ನೇ ಪ್ಲಾನ್ ಮಾಡೋಣ ಅನ್ಕೊಂಡ್ವಿ. ಆ ಟೈಮಲ್ಲೇ ಪಾಪ ಉಚ್ಚ ವೆಂಕಟ್ ಅವ್ರದ್ದು ಹೆಸರು ಝೂಮ್ ಆಗೋಗ್ತಿತ್ತು. ಆಗ್ಲೂ ನೀವು ನಂಬ್ತಿರೋ ಆಮೇಲೆ ನನ್ನ ಹೇರ್ ಹಾಗೆ ಇತ್ತು ಸರ್, ಫುಲ್ ಕರ್ಲಿ, ಅದು ಇದು ಸೇಮ್ ನಿಯರ್ ಬೈ ಏರಿಯಾ. ಅವ್ರ ಇಂದ್ರಾನಗರ ಅಂದ್ರೆ ನಾವು ಆಲ್ಮೋಸ್ಟ್ ಅಲ್ಲಿಂದ ಒಂದು 4-5 ಕಿಲೋಮೀಟರ್ ಅಷ್ಟೇ ನಮ್ದು ಆ ಏರಿಯಾ. ಎಲ್ಲ ಸ್ಟ್ರೈಟನ್ ಮಾಡಿಸ್ಬಿಟ್ಟು ಆಮೇಲೆ ಇದ್ ಮಾಡಿಸಿದ್ವಿ, ಪೋನಿಟೇಲ್ ಮಾಡಿಸಿದ್ವಿ. ಈ ಸಿನಿಮಾಗೋಸ್ಕರ ಕೆಲವು ರಿಸರ್ಚ್ ಎಲ್ಲ ಮಾಡಿದಾಗ ಹೇರ್ ಕಟ್ ಹೇಗಿರ್ಬೇಕು, ಅಂದ್ರೆ ಈ ಪರ್ಸನ್ ಯಾರು ಗೈಡ್ ಮಾಡಕ್ ಬರ್ತಿದ್ದಾನೋ ಆ ಪರ್ಸನ್ ಈ ಹ್ಯಾಸ್ ಟು ಬಿ ಸಮಥಿಂಗ್ ಚೆನ್ನಾಗಿರ್ಬೇಕು, ನೋಡಕ್ಕೂ ಚೆನ್ನಾಗಿರ್ಬೇಕು. ಯಾಕಂದ್ರೆ ನಮ್ಮ ಮೈಂಡಲ್ಲೆಲ್ಲ ಕೃಷ್ಣ ಒಂದೇ ಜಗದ್ಗುರು, ಆ ಪರ್ಸನ್ ಒಬ್ಬರೇ ಜಗದ್ಗಿ ಗುರು. ಸೊ ಅವರಲ್ಲಿ ಕೆಲವು ಕ್ವಾಲಿಟೀಸ್ ಏನಂದ್ರೆ ಅವರು ನೋಡಕ್ ಹಂಗಿದ್ರೆ ಡಸ್ಕಿ ಒಂಥರ ಕಲರ್ಸ್ ಹಿಂಗಿದ್ರು ಏನೋ ಒಂದು ವೆರೈಟಿ. ಆ ಪರ್ಸನ್ ನೋಡಿದ್ರೆ ಅಬ್ಬಾ ನಮ್ಗೆಲ್ಲ ಒಂಥರ ವೈಬ್ರೇಷನ್. ಕೃಷ್ಣ ಇಲ್ಲಿ ಬಂದಿದ್ದಾನಂದ್ರೆ ಎಲ್ಲರೂ ಓಡು. ಇನ್ ಕೇಸ್ ನನಗೆ ಕೃಷ್ಣ ಇಲ್ಲಿ ಕಾಣಿಸಿದ್ನಂದ್ರೆ ನನಗೆ ಲೈಕ್ ಏನಂದ್ರೆ ಎಲ್ಲ ಬಿಟ್ಬಿಟ್ಟು ಬಾ ಕೃಷ್ಣ ಓಡ್ಬಿಡೋಣ, ಎಲ್ಲಾದ್ರೂ ಓಡೋಣ ಅಂತ. ಸೊ ಅಷ್ಟು ಪ್ರೀತಿ. ಹಾಗೆ ಅದಕ್ಕೋಸ್ಕರನೇ ಕೃಷ್ಣ ಸಂಕಲ. ಅದು ಕೃಷ್ಣ ಸಂಕಲ ಆಕರ್ಷಣ, ಆಕ್ಚುಲಿ ಆಕರ್ಷಣ ಕೃಷ್ಣ 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 ಅಂತ ಬಂದಿದೆ. ಹಾಗಾಗಿ ಆಕರ್ಷಣ ಹೋಗಿ ಸಂಕುಲ ಬಂದು ಸಂ ಪ್ಲಸ್ ಕುಲ. ಸಮ್ ಅಂದ್ರೆ ಒಳ್ಳೆಯ, ಕುಲ ಅಂದ್ರೆ ಯೂನಿಟ್ ಅಂತ ಗ್ರೂಪ್. ನನ್ನ ಹೆಸರು ಬಂದಾಗ ವ್ಯಾನ ಅನ್ನೋದು ಗಾಳಿ ಸರ್. ವ್ಯಾನ ಅಪಾನ ಅಂತ ಬರುತ್ತಲ್ಲ, ಅದರಲ್ಲಿ ವ್ಯಾನ ಅನ್ನೋದು ನನಗೆ ಆ ವ್ಯಾನ ಅನ್ನೋದು ತುಂಬಾ ಇಷ್ಟ ಆಯ್ತು. ಸಮಥಿಂಗ್ ಇದು ಚೆನ್ನಾಗಿದೆ. ಆಮೇಲೆ ವರ್ಣ ಅಂತ ನಾನು ತಮಿಳ್ನಾಡಲ್ಲಿ ಇದ್ದಾಗ ತಮಿಳ್ ಒಂದು ಮೂವಿ ವರ್ಕ್ ಮಾಡ್ತಿದ್ದೆ. ಅಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಿದ್ದೆ. ಅದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗೆಲ್ಲ ಪ್ರೊಡಕ್ಷನ್ ವರ್ಕ್ ಮಾಡ್ತಿದ್ದೆ. ಆಗ ನನ್ನ ಹೆಸರು ಏನಾದ್ರು ಒಂದ್ ಸ್ವಲ್ಪ ಯುನಿಕ್ ಆಗಿರ್ಬೇಕು, ಎಲ್ಲಾರು ಇಟ್ಕೊಂಡಂಗೆ ಇಟ್ಕೋಬಾರ್ದು ಅಂತ ವರ್ಣ ಅಂತ ಇಟ್ಕೊಳ್ಳೋಣ ಅಂತ ಪ್ಲಾನ್ ಇಟ್ಕೊಂಡೆ. ಆ ವರ್ಣ ಬರ್ತಾ ಏನಾಯ್ತು, ನಾನು ಓನ್ ಪ್ರೊಡಕ್ಷನ್, ನಾವು ಓನ್ ಸಿನಿಮಾ ಮಾಡ್ಬೇಕು ಅಂದ್ರೆ ನನ್ನ ಹೆಸರು ವರ್ಣ ಇರ್ಲಿ ಅಂತ ಅನ್ಕೊಂಡೆ. ಮತ್ತೆ ವ್ಯಾನ ಅನ್ನೋದು ರಿಸರ್ಚ್ ಮಾಡಿದೆ, ತುಂಬಾ ರಿಸರ್ಚ್ ಮಾಡಿ ವ್ಯಾನ ವರ್ಣ ಇಟ್ಕೊಂಡೆ. ಜಮುಲ ಅನ್ನೋದು ಮನೆ ಹೆಸರು. ಲೈಕ್ ಈಗ ಕೊನೆದಲ್ಲ ಶೇಖರ್ ಕಮೂಲ, ಲೈಕ್ ಈ ತರ ಜಮುಲ ಹಾಗೆ. ಹೊಸ ಇದು ಅದನ್ನೊಂದು ಮಂತ್ ಅಲ್ಲಿ ಪ್ಲಾನ್ ಮಾಡ್ಕೊಳ್ತಾ ಇದೀವಿ ಸರ್. ಈ ಮುಗಿಲಿ ಇದೊಂದು ಮಂತ್ ಅಂತ. ಇವ್ರದ್ದು ನಾವು ಇಂಟರ್ವ್ಯೂಸ್ ನೋಡ್ತಾ ಇರ್ತೀನಿ, ಬ್ಯಾಕ್ ಗ್ರೌಂಡ್ ವಾಯ್ಸ್. ಅರೆ ಮಂಜು ಬಂದ್ರು, ಅರೆ ನವೀನ್ ಕೃಷ್ಣ ಬಂದ್ರು, ಈ ವಾಯ್ಸ್ ನಾನು ಕೇಳಿಸ್ಕೊಂಡು ನಮ್ಮವ್ರು ಬಂದ್ರಲ್ಲ ಅನ್ಸುತ್ತೆ. ಅವಾಗೆಲ್ಲ ಕೇಳಿಸ್ಕೊಂಡಾಗ ಅಂದ್ರೆ ಪ್ರತಿಯೊಂದು ಕಡೆ ಹೋದಾಗ ನಿಮ್ಮ ಇಂಟರ್ವ್ಯೂಗಳಲ್ಲಿ ನಾನು ನೋಡ್ತಿರ್ತೀನಲ್ಲ, ನೀವು ಬ್ಯಾಕ್ ಗ್ರೌಂಡ್ ಅಲ್ಲೇ ಇರ್ತೀರ. ನಾನು ಅವ್ರು ಹೇಳೋದೇ ಅಲ್ಲ, ನೀವ್ ಏನ್ ಕೇಳ್ತಿದ್ರ ಕೂಡ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಅಯ್ಯೋ ನಮ್ಮವ್ರ ವಾಯ್ಸ್ ಬಂತಲ್ಲ, ನಮ್ಮವ್ರ ವಾಯ್ಸ್ ಅಲ್ಲಿ ಬಂತಲ್ಲ ಅಂತ. ಮಂಜು, ಎಲ್ರಿಗೂ ನಮಸ್ಕಾರ ಸರ್. ಬೆಳ್ಳಿ ದೀಪ ಅಂತ ಹೇಳಿ ಸರ್. ಬೆಳ್ಳಿ ದೀಪ ಅಂದರೆ ನಾನು ಬೆಳ್ಳಿ ದೀಪ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸೊ ಅದು ಒಂದು ಈಗ ಕಾಸ್ಟ್ಯೂಮ್ ಡಿಸೈನರ್ಸ್ ಎಲ್ಲ ಇದೆ ಅದು, ಮತ್ತು ನಾಟಕಗಳು ಮಾಡ್ತಾಯಿದ್ದಾರೆ ಬೆಳ್ಳಿ ದೀಪ ಸಂಸ್ಥೆಯಿಂದ. ಸುಮಾರು ನಾಟಕಗಳು ಮಾಡಿದ್ವಿ. ಸೊ ಅದರಲ್ಲಿ ನಾನು ವೈಸ್ ಪ್ರೆಸಿಡೆಂಟಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಸೊ ಅದಕ್ಕೆ ಬೆಳ್ಳಿ ದೀಪ ಅನ್ನೋದು ಒಂದು ಸರ್ನೇಮ್ ಇರಲಿ. ಯಾಕೆಂದರೆ ಗೋವಿಂದ ಅನ್ನೋರು ಸುಮಾರು ಜನ ಇರ್ತಾರೆ. ಸೊ ಅದಕ್ಕೆ ಅದೊಂದು ಟೈಟ್ಲನ್ನು ಬೆಳ್ಳಿ ದೀಪ ಅಂತ ಸೇರಿಸ್ಕೊಂಡಿದ್ದೀನಿ. ಏನ್ ಪಾತ್ರ ಮಾಡಿದ್ದೀನಿ? ಯಾವುದಲ್ಲಿ ಸರ್? ಇದರಲ್ಲಿ ಒಂದು ದೀನ ದಯಾಳ್ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಸರ್ ಇವರು. ಅದೇ ಅದೊಂದು ಪಾತ್ರ ಅಂದರೆ ಚಂದ್ರಶೇಖರ ಅಂತ ಅವ್ರ ಫ್ರೆಂಡ್, ಆ ಒಂದು ಪಾತ್ರವನ್ನು ಮಾಡಿದ್ದೀನಿ. ಭಾಳ ಚೆನ್ನಾಗಿ ಮೂಡಿ ಬಂದಿದೆ ಆ ಪಾತ್ರ. ಅದನ್ನು ಅಷ್ಟು ಹೇಳಬಲ್ಲೆ, ಬೇರೆ ಕತೆ ಎಲ್ಲ ನನಗೆ ಗೊತ್ತಿಲ್ಲ. ಒಂದು ಆಡಪ್ ಮಾಡ್ಕೊಡ್ತೀನಿ ಸರ್. ಸಾರಿ, ಒಂದಿನ ನೈಟ್ ಒಂದು 7-8 ಗಂಟೆವರೆಗೂ ಶೂಟ್ ಮಾಡಿದ್ವಿ. ಮಾಲಲ್ಲಿ ನಾರ್ಮಲಿ ಆ ಟೈಮ್ಗೆ ಶೂಟ್ ಮಾಡಬಾರ್ದು, ಅದು ತುಂಬಾ ಸ್ಕೇರಿ ಇರುತ್ತೆ. ಅಂತ ಟೈಮಲ್ಲಿ ಪಾಪ ಬಂದು ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ಅಲ್ಟಿಮೇಟ್ ಸಪೋರ್ಟ್ ಮಾಡಿದ್ದಾರೆ ಸರ್. ಸರ್ ನಾವು ಕಲಾವಿದರಾಗಿ ಒಬ್ಬ ನಿರ್ಮಾಪಕ ಅನ್ನ ಆಗ್ತಾನೆ ಅಂದಾಗ ಸೊ ಅವ್ರಿಗೆ ನಾವು ಚಿರಋಣಿಯಾಗಿರಬೇಕು, ಮತ್ತು ಅವ್ರಿಗೆ ಏನು ಬೇಕೋ ಅದನ್ನು ನಾವು ಕೊಡಬೇಕಲ್ವ ಸರ್.
ಅದು ನಮ್ಮ ಕರ್ತವ್ಯ. ಅದಕ್ಕೋಸ್ಕರ ಅವ್ರಿಗೆ ನಾನು ಎಷ್ಟೊತ್ತಾದ್ರೂ ನಾನು ಕೆಲಸ ಮಾಡಿಕೊಟ್ಟಿದ್ದೀನಿ. ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್. ಪಾತ್ರ ಚೆನ್ನಾಗಿ ಬಂದಿದೆ. ಅವತ್ತು ಒಂದಿನ ಫುಲ್ಲು ಸೋಲು ನಂದೇ ಒಬ್ಬರದೇ ಪಾತ್ರ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ, ಖುಷಿ ಇದೆ. ಅದು ಜನಕ್ಕೆ ನಾನು ಹೇಳೋದಷ್ಟೇ. ಯಾಕೆಂದರೆ ಸಿನಿಮಾ ಥಿಯೇಟ್ರಲ್ಲಿ ಬಂದು ನೋಡಲಿ. ಯಾಕೆಂದರೆ ಎಷ್ಟೋ ಸಿನಿಮಾ ನಾವು ನೋಡಿದ್ದೀವಿ, OTT ಬರಲಿ ಅಂತ ಕಾಯ್ತಾ ಇರ್ತಾರೆ. ಎಷ್ಟೋ ಜನ ನಿರ್ಮಾಪಕರು ಇವತ್ತು ತುಂಬ ಕಷ್ಟಪಟ್ಟಿದ್ದಾರೆ, ಸಿನಿಮಾ ತೆಗಿತಾರೆ. ಅದಕ್ಕೋಸ್ಕರ ನಾನು ಹೇಳೋದಷ್ಟೇ, ಥಿಯೇಟ್ರ್ನಲ್ಲಿ ಬಂದು ಸಿನಿಮಾ ನೋಡಿ ಆ ನಿರ್ಮಾಪಕನ ಅವರು ಬದುಕಿಸಿದ್ರೆ ಸೊ ಇನ್ನು ನಮ್ಮಂಥ ಬಡ ಕಲಾವಿದರಿಗೆ ಒಂದು 10 ಜನಕ್ಕೆ ಊಟ ಸಿಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸರ್. ಒಳ್ಳೆಯದಾಗಲಿ, ಧನ್ಯವಾದಗಳು ಸರ್. ದುಷ್ಯಂತ್ ಗೋಲ್ಡ್ ಸರ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದುಷ್ಯಂತ್ ಗೋಲ್ಡ್ ಅಂತ. ನಾನು ಮೂವಿಗೆ ಕೋ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡಿದ್ದೀನಿ. ನನ್ನ ಜೊತೆ ಇನ್ನೂ 3 ಜನ ಇದ್ದಾರೆ ಕೋ ಪ್ರೊಡ್ಯೂಸರ್ಸ್. ಆವಿಶ್ ಮತ್ತು ಲಯನ್ ಗಂಗರಾಜು, ಆಮೇಲೆ ರವಿ ಅಂತ. ಬಟ್ ಲಯನ್ ಗಂಗರಾಜು ಬಂದ್ಬಿಟ್ಟು ಕೊರೋನಾ ಟೈಮಲ್ಲಿ ತಿರೋದ್ರು. ಸೊ ಮೂವಿ ಹೇಗೆ ನಮ್ಮ ಸರ್ ಥ್ರಿಲ್ಲಿಂಗ್ ಮೂವಿ ಅಂತ ಹೇಳ್ತಾ ಇದ್ರು, ಸಸ್ಪೆನ್ಸ್ ಮೂವಿ ಅಂತ, ನನಗೆ ಅಷ್ಟೇ ಗೊತ್ತು. ನಾವು ಏನು ಕೋ ಪ್ರೊಡ್ಯೂಸರ್ ಆಗಿ ಆ್ಯಕ್ಚುಲಿ ನಾವು ಫಸ್ಟ್ ಕಾಪಿ ನೋಡೇ ಇಲ್ಲ ಮೂವಿಗೆ. ನಾವಿನ್ನ ನಮ್ಮ ಸರ್ ನಿಮಗೆ ತೋರಿಸೇ ಇಲ್ಲ. ಶೂಟಿಂಗ್ ಮುಗಿಯೋವರೆಗೂ ನನಗೆ ಆ ಮೂವಿ ಟೈಟಲೇ ಗೊತ್ತಿಲ್ಲ. ನಾವು ಕೋ ಪ್ರೊಡ್ಯೂಸರ್ಸ್ಗೆ ಅವರು ಉಪೇಂದ್ರ ಸರ್ ಹೇಗೆ ಕೂದಲ ಬಿಟ್ಟಿದ್ರು ಸೇಮ್ ಅದೇ ರೀತಿ ಇದ್ರು. ಸರ್ ಟೈಟಲ್ ಏನು ಸರ್ ಇದಕ್ಕೆ ಅಂತ ನಾವು ಕೇಳಿದ್ರೆ, ಟೈಟಲ್ ಹೆಸರು ನಿಮಗೂ ಐತೆ. ಏನಿದೆ ನಿಮಗೂ ಐತೆ? ಏನು ಟೈಟಲ್ ಇದು? ಹೌದು, ನಿಮಗೂ ಐತೆ ಟೈಟಲ್. ಓಕೆ, ಆಯ್ತು. ನನಗೆ ಶಾಕ್ ಆಗ್ಬಿಟ್ಟೆ. ನಿಮ್ಗೆ ಶಾಕ್ ಆಯ್ತು, ನನಗಿನ್ನ ಶಾಕ್ ಆಗೋದು. ಏನು ಟೈಟ್ಲ್ ಹಿಂಗೆ ಇಟ್ಬಿಟ್ಟಿದಾರಲ್ಲ ಅಂತ. ಮೋಸ್ಟ್ಲಿ ಏನೋ ಉಪೇಂದ್ರ ಸರ್ ಇವ್ರು ಕೂದು ಬಿಟ್ಕೊಂಡು ಮೋಸ್ಟ್ಲಿ ಡಿಫ್ರೆಂಟ್ ಮೂವಿ ಮಾಡ್ತಾ ಇದಾರೆ ಅಂತ ನಾವು ಅನ್ಕೊಂಡು ನಾವು ಸೈಲೆಂಟ್ ಆಗ್ಬಿಟ್ಟು ಎಲ್ಲ ಆಗಿ ಶೂಟಿಂಗ್ ಅಲ್ಲಿ ಮುಗ್ದಾದ್ಮೇಲೆ ನೋಡ್ತೀನಿ ಟೈಟ್ಲ್ ಚೇಂಜು. ಸಬ್ ಟೈಟ್ಲರ್ ಹಾಕಬೇಕಾಯ್ತು ನೀವು. ನಮ್ಗ ಅಲ್ಲೋರ್ಗ ಟೈಟ್ಲ್ ಹೆಸರೇ ಗೊತ್ತಿಲ್ಲ ಸರ್. ನಮ್ಗೆ ಹೇಳು ಇಲ್ಲ ಅವ್ರು. ನಿಮ್ಗೂ ಐತೆ, ಡಬಲ್ ಮೀನಿಂಗ್ ಆಗುತ್ತೆ. ಆಮೇಲೆ ನಾವು ಶೂಟಿಂಗ್ಗೆ ನಾವು ಆಲ್ಮೋಸ್ಟ್ ಎಲ್ಲ MNC ಅಲ್ಲಿ ವರ್ಕ್ ಮಾಡೋದು. ನಾನು MNC ಅಲ್ಲಿ ಕೆಲಸ ಮಾಡ್ತೀನಿ. ಒಂದು 25 ಜನ 30 ಜನ ಎಲ್ಲ MNC ಅಲ್ಲಿ ವರ್ಕ್ ಮಾಡೋರೆ. ಬಂದವ್ರಿಗೆಲ್ಲ ಹೆಸರು ಚೇಂಜೇ. ನನ್ನ ಹೆಸರು ನವೀನ್ ಅಂತ. ಆಕ್ಚುಲಿ ನವೀನ್ ಸೂಟ್ ಆಗಲ್ಲ. ದುಷ್ಯಂತ್ ತುಂಬಾ ಚೆನ್ನಾಗಿದೆ, ಚೇಂಜ್ ಮಾಡ್ಕೊ. ಆಗೋಯ್ತು, ಹೆಸರು ಚೇಂಜ್ ಆಯ್ತು. ದೇವಸ್ಥಾನಕ್ಕೆ ಹೋದೆ, ಸರ್ ಈ ಹೆಸರಲ್ಲಿ ಪೂಜೆ ಮಾಡಿ ಇನ್ಮೇಲೆ ದುಷ್ಯಂತ್ ಸ್ಟಾರ್ಟ್. ನೀವು ಕ್ಯಾರೆಕ್ಟರ್ ಮಾಡಿದ್ದೀರಾ ಸರ್? ಮಾಡಿದ್ದೀರಾ ಸರ್? ನಾವು ಯಾಕೆ ನನ್ಗೆ ಗೊತ್ತಿಲ್ಲ. ಏನೋ ಒಂದು ಕ್ಯಾರೆಕ್ಟರ್ ಕೊಟ್ಟರು, ನಾನು ಮಾಡಿದೆ. ಅದೇ ನಂಗೆ ಗೊತ್ತಿಲ್ವಲ್ಲ. ಸುಮ್ಮನೆ ಕೋ ಪ್ರೊಡ್ಯೂಸರ್ ಸುಮ್ಮನೆ ಇರ್ಲಿ, ಏನೋ ಮಾರ್ಸ್ಬಿಟ್ಟು ಸುಮ್ಮನೆ ಇರ್ಲಿ, ಮೂವಿ ಒಂದು ಚಾನ್ಸ್ ಮಾಡ್ಲಿ ಅಂತ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಅದು ಅದೇ ಗೊತ್ತಿಲ್ಲ. ಇವಾಗ ಅದ ಸಸ್ಪೆನ್ಸ್ ಮಾಡಾಕಿದ್ದಾರೆ. ಎಲ್ಲಾರು 20-25 ಜನ ಆರ್ಟಿಸ್ಟ್ ಎಲ್ಲಾರು ಹೆಸರು ಚೇಂಜ್. ನಿನ್ನ ಹೆಸರು ಚೇಂಜ್ ಆಗಿದೆಯಲ್ಲ? ನೀವು ಮಾಡ್ಕೊಂಡು ಮೂವಿಗೆ ಬನ್ಸಿ ಅಂತ ಆಗಿತ್ತು. ಯಾವ ಬನ್ಸಿನ ಇಲ್ಲ, ರೀಸೆಂಟ್ ಆಗಿ ಒಂದು ಮೂವಿ ಬಂತು. ಒಬ್ಬ ಡೈರೆಕ್ಟರ್ ಮಾಡಿದಾರೆ, ಅವ್ರು ಡೈರೆಕ್ಟರ್ ಆಗಿ ಬಂದ್ರೆ ಆಕ್ಚುಲಿ ಮೂವಿ ಇವ್ರ ಮಗ ಒಂದು. ಇಲ್ಲ ಇಲ್ಲ ಇಲ್ಲ, ಅವ್ರು ಡೈರೆಕ್ಟರ್ ಹೆಸರು ಚೇಂಜ್ ಮಾಡಿದ್ದಾರೆ. ಆಕ್ಚುಲಿ ಇವರು ಆಲ್ಮೋಸ್ಟ್ ಅವ್ರು ಡೈರೆಕ್ಟರ್ ಆಗಿದ್ದಾರೆ. ಆರ್ಟಿಸ್ಟ್ ಆಗಿ ಬಂದು ಡೈರೆಕ್ಟರ್ ಆಗಿದ್ದಾರೆ. ಮುರುಗನ್ ಏನೇ ಕರೆಕ್ಟ್ ನೋಡಿ. ಈ ತರ ಎಲ್ಲ ಆರ್ಟಿಸ್ಟ್ ಹೆಸರು ಚೇಂಜ್ ಮಾಡಿದ್ರು, ಟೈಟಲ್ ಗೊತ್ತಿಲ್ಲ. ಪ್ರೆಸ್ ಮೀಟ್ ಆಗೋವರೆಗೂ ಅದು ಮಾಂತ್ರಿಕ ಟೈಟಲ್ ರಿಜಿಸ್ಟ್ರೇಷನ್ ಆಗೋ ನನಗೆ ಮಾಂತ್ರಿಕ ಟೈಟಲ್ 100% ಚೇಂಜ್ ಆಗಿದೆ. ಈಗ ಹೌದೌದು, ಕರೆಕ್ಟ್. ದೇವೇಂದ್ರ ಅವರು ಎಲ್ರಿಗೂ ನಮಸ್ತೆ. ಪ್ರೊಡಕ್ಷನ್ ಮೇಲೆ ನನಗೊಂದು ಹೆಮ್ಮೆ ಮತ್ತು ಸಂತೋಷ ಏನಂದರೆ, ಶೂಟಿಂಗ್ ನಡೆಯೋ ಸ್ಪಾಟಲ್ಲಿ ಫಸ್ಟ್ ಬಂದು ಅವ್ರು ಕೇಳ್ತಾ ಇದ್ದಿದ್ದು, ನೀನು ಏನು ಕೆಲಸ ಮಾಡ್ತಾ ಇದೆಯಾ? ಸೊ ಅವ್ರು ಏನು ಹೇಳ್ತಾ ಇದ್ದು, ಸಿನಿಮಾ ಇರಲಿ, ಜೊತೆಲಿ ನಿಮ್ಮ ಕೆಲಸ ಬಿಡಬೇಡಿ, ಈ ಥರ ಯಾರು ಸಂಸ್ಥೆಯಲ್ಲಿ ಸಹಕಾರ ಕೊಡೋಲ್ಲ, ಅದೊಂದು ಮಾಡಿದ್ರು. ಮತ್ತು ಎಲ್ಲ ಹೊಸಬರಿಗೆ ಚಾನ್ಸ್ ಕೊಟ್ಟಿದ್ದಾರೆ. ಸೊ ಅದರಿಂದ ಈ ಸಂಸ್ಥೆ ಒಳ್ಳೆಯದಾಗ್ತಿತ್ತು. ಅವರೇ ಡೈರೆಕ್ಟ್ರು ಆಗಿ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಎಲ್ಲರಿಗೂ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಒಳ್ಳೆಯದಾಗಿದೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು. ರಾಘವ್ ಎಲ್ಲರಿಗೂ ನಮಸ್ಕಾರ. ಜ್ಞಾನವರ್ಣ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ನನ್ನನ್ನು ಇಲ್ಲಿ ಕರೆದಿದ್ದಕ್ಕೆ. ಆ್ಯಂಡ್ ಮೀಡಿಯಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ನನಗೆ ಅವಕಾಶ ಕೊಟ್ಟಿದ್ದು ಒಂದು ಆಡಿಷನ್ ಆದಮೇಲೆ. ಆ್ಯಕ್ಚುಲಿ ಜ್ಞಾನ ಅವರು ಒಂದು ಕಂಪ್ಲೀಟ್ ಡಿಟೇಲ್ಡ್ ಆಡಿಷನ್ ಮಾಡಿದ್ರು.
ನನ್ನ ಹೆಸರು ಚೇಂಜ್ ಮಾಡಿದ್ರು. ನನ್ನ ಹೆಸರು ಸೂರ್ಯವರ್ಧನ್ ಅಂತ ಇಟ್ಟರು ಅವರು. ಆ್ಯಕ್ಚುಲಿ ಇದು ಕ್ಲಿಕ್ ಆಗತ್ತೆ, ನನ್ನ ಹೆಸರು ಆ್ಯಕ್ಚುಲಿ ರಾಘವ್, ಬಟ್ ಸೂರ್ಯವರ್ಧನ್ ಅಂತ ಇಟ್ಟರು. ಬಟ್ ಅಫ್ಕೋರ್ಸ್ ಆಮೇಲೆ ಚೇಂಜ್ ಮಾಡ್ಕೊಂಬಿಟ್ಟೆ ವಿತೌಟ್ ಇಸ್ ಪರ್ಮಿಷನ್. ಬಟ್ ಅಫ್ಕೋರ್ಸ್ ಈ ಮೂವಿ ಬಂದು ತುಂಬ ಡಿಫ್ರೆಂಟ್ ಆಲ್ ಟುಗೆದರ್ ಸ್ಟೋರಿ. ನನ್ನ ಬ್ಯಾಕ್ಗ್ರೌಂಡ್ ಬಂದು ನಾನು 20 ವರ್ಷ ಇಂಡಿಯನ್ ಏರ್ಫೋರ್ಸಲ್ಲಿ ಕೆಲಸ ಮಾಡಿದ್ದೀನಿ. ಈಗ ಸದ್ಯಕ್ಕೆ ಬೆಂಗಳೂರು ಏರ್ಪೋರ್ಟಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಆ್ಯಸ್ ಎ ಮ್ಯಾನೇಜರ್. 13 ಇಯರ್ಸ್ ಆಗಿದೆ ಏರ್ಪೋರ್ಟಲ್ಲಿ. ಆ್ಯಂಡ್ ಇದು ನನ್ನ ಪ್ಯಾಷನ್ ಆ್ಯಕ್ಚುಲಿ ಆ್ಯಕ್ಟಿಂಗ್ ಮಾಡೋದು. ಆ್ಯಂಡ್ ಈ ಆಡಿಟೋರಿಯಮಲ್ಲಿ 3ನೇ ಸರ್ತಿ ಕೂತ್ಕೊಂಡಿರೋದು, 3rd ಮೂವಿ. ಇವಾಗ ಆಲ್ಮೋಸ್ಟ್ ಆಲ್ 10+ ಕನ್ನಡ ಪಿಕ್ಚರ್ಸಲ್ಲಿ ಮಾಡಿದ್ದೀನಿ. ಬಟ್ ಅದೇ ಆಲ್ ಸಪೋರ್ಟಿಂಗ್ ರೋಲ್ಸ್ ಆ್ಯಂಡ್ ಚಿಕ್ಕ ರೋಲ್ಸು. ಈ ಮೂವಿಲಿ ನನ್ನ ರೋಲ್ ಬಂದು ನಾನಕ್ ರಾಮ್ ಅಂತ ರಿಯಲ್ ಎಸ್ಟೇಟ್ ಓನರು. ಆ್ಯಂಡ್ ಇಟ್ ವಾಸ್ ಎ ವೆರಿ ಯುನೀಕ್ ರೋಲ್. ಆ್ಯಂಡ್ ಅದು ಅಂದರೆ ಒಂದು ಅಫ್ಕೋರ್ಸ್ ಅವರು ಬೆಳ್ಳಿ ದೀಪ ಅವ್ರು ಹೇಳಿದಾಗೆ ಒನ್ ಡೇ ಶೂಟ್ ಇತ್ತು ಅಷ್ಟೇ ನಂದು. ಬಟ್ ಇಟ್ ವಾಸ್ ಎ ಡೇ ಶೂಟ್ ಆ್ಯಂಡ್ ಕಂಪ್ಲೀಟ್ಲಿ ಎಕ್ಸೈಟೆಡ್. ಆ್ಯಂಡ್ ವೆರೈಟಿ ಅಂದರೆ ಇಟ್ಸ್ ಲೈಕ್ ಡಾನ್ ಕೈಂಡ್ ಆಫ್ ಇದು. ಜಾಸ್ತಿ ಹೇಳೋಕ್ಕಾಗಲ್ಲ, ಮೋಸ್ಟ್ಲಿ ವಿಲ್ ನಾಟ್ ಪರ್ಮಿಟ್ ಮೀ. ಬಟ್ ಇಟ್ ವಾಸ್ ಎ ರಿಯಲಿ ಎಕ್ಸೈಟಿಂಗ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಎವ್ರಿಬಡಿ. ಸಾರಥ್ಯ ಗೊತ್ತಾಗಿ ನಿಮ್ಮ ಪರಿಚಯ ಮಾಡಿಕೊಡಿ. ನಮಸ್ಕಾರ ಎಲ್ರಿಗೂ. ಮೈಕ್ ಹತ್ರ ಇಟ್ಕೊಂಡು. ನನ್ನ ಹೆಸರು ನಾಗರಾಜ್ ಅಂತ. ಸರ್ ಕನೆಕ್ಟ್ ಆಗಿದ್ದು ಒಂದು ಅಂದರೆ ನಮ್ಮ ಬ್ರದರ್ ಜೊತೆ ಕಲೀಗ್ ಅವರು ಒಂದು ಟೈಮಲ್ಲಿ. ಹಾಗಾಗಿ ನಮ್ಮ ಬ್ರದರಿಂದ ಅವ್ರು ಕನೆಕ್ಟ್ ಆಗಿಬಿಟ್ಟು ಅಲ್ಲಿ ಅವ್ರ ಹತ್ರ ಆಡಿಷನ್ಗೆ ಹೋಗಿದ್ದು ಒಂದು ಸಲ. ಸೊ ಮೂವಿಲಿ ಆ್ಯಕ್ಟನ್ನು ಮಾಡಿಲ್ಲ, ಬಟ್ ಬ್ಯಾಕ್ ಎಂಡಲ್ಲಿ ಇದ್ದೀನಿ ಸುಮ್ಮನೆ ಮೂವಿ ಜೊತೆಲಿ. ಬಟ್ ಒಂದು ಕ್ಯೂರಿಯಾಸಿಟಿ ಇದೆ ನನಗೂ, ಮೂವಿ ಹೆಂಗೆ ಹೊರಗಡೆ ಏನು ಹೇಳಿದ್ದಾರೆ ಅಂತ ನೋಡಬೇಕು. ಸೊ ಆ ಮಾಂತ್ರಿಕ ಟೈಟಲ್ ನೋಡಿದ್ರೆ ಒಂಥರ ಎಲ್ರಿಗೂ ಒಂಥರ ಕ್ಯೂರಿಯಾಸಿಟಿ ಇದೆ, ಏನೋ ಒಂದು ಡಿಫ್ರೆಂಟ್ ಆಗಿದೆಯಲ್ಲ ಟೈಟಲ್ ಅಂತ. ಸೊ ನೋಡೋಣ ಏನು ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಆಲ್ ದ ಬೆಸ್ಟ್ ಫಾರ್ ದ ಟೀಮ್. ಎಲ್ಲ ಡೈರೆಕ್ಟ್ರೇ, ನೀವು ಬಂಡವಾಳ ಹಾಕಿರೋ ಮೇಡಮ್ಗೂ ಸಿನಿಮಾ ತೋರಿಸಿಲ್ಲ.